ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಏಪ್ರಿಲ್ 2024 ಶನಿವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಜ್ಯೇಷ್ಠ ನಕ್ಷತ್ರ, ಭರಿಗ ಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ದುಷ್ಟ ಮುಹೂರ್ತದ ಸಮಯ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ 41 ನಿಮಿಷದವರೆಗೂ, ಹಾಗೆಯೇ 11 ಗಂಟೆ 52 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 42 ನಿಮಿಷದವರೆಗೂ ಇರತಕ್ಕಂಥ ಈ ಸಮಯ ಸ್ವಲ್ಪ ತೊಂದರೆಯ ಸಮಯ. ಜಾಗ್ರತೆ. ಎಲ್ಲರೂ ಓಟ್ ಹಾಕಿದ್ರಾ? ನೋಡಿ, ನಾನು ಹಾಕಿದ್ದೇನೆ. ಪ್ರಜಾಪ್ರಭುತ್ವದ ಬಹುದೊಡ್ಡ ವ್ಯವಸ್ಥೆ ಮಕ್ಕಳೇ. ನಮಗೆ ಗೌರವ, ನಮ್ಮ ಗೌರವ, ನಮ್ಮ ಅಧಿಕಾರ, ನಮ್ಮ ಶಕ್ತಿ ಏನು ಅಂತ ನಾವು ತೋರಿಸ್ಬೇಕು. ತುಂಬ ಜನ ನನಗೆ ಕಳಿಸಿದ್ದೀರಿ, ಹೇಳಿದ್ದೀರಿ, ಮೆಸೇಜ್ ಹಾಕಿದ್ದೇವೆ ಅಂತ. ನಿಮಗೆಲ್ಲರ ಪಾದಾರವಿಂದಗಳಿಗೆ ನಮಸ್ಕಾರ. ಹೌದು ಮಕ್ಕಳೇ, ನೀವೆಲ್ಲ ಗುರುಗಳು. ಒಬ್ಬ ದೊರೆ ತರಬೇಕು ಅಂದರೆ ಒಂದು ಗುರು ಬೇಕು. ದೊರೆ ಹೇಗಿರಬೇಕು ಅಂದರೆ ಒಂದು ಗುರು ಬೇಕು. ದೊರೆಯ ಆಡಳಿತ ಹೇಗಿರಬೇಕು ಅಂದರೆ ಒಂದು ಗುರುವಿಗೆ ಮಾತ್ರ ಗೊತ್ತಿರುತ್ತೆ. ಎಂಥ ದೊರೆ, ಯಾವ ರೀತಿಯ ದೊರೆ, ಯಾವ ರೀತಿಯ ವ್ಯಕ್ತಿತ್ವ, ನಮ್ಮ ನೋವುಗಳಿಗೆ, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾನ, ನಿಲ್ತಾನ, ದೇಶಾಭಿಮಾನ ನಿಲ್ತಾನ, ಟೊಂಕ ಕಟ್ಟಿ ನಿಲ್ತಾನ, ನಮ್ಮ ಜೊತೆಲೇ ಇರ್ತಾನ, ನಮಗೆ ಸಮಾಧಾನ ಹೇಳ್ತಾನ, ನಮಗೆ ನಮ್ಮ ಆಸ್ತಿ ಪಾಸ್ತಿ ದೋಚದೆ ಅವನ ಆಸ್ತಿ ಹೆಚ್ಚಾಗಿದೆಯಾ ಇಲ್ವಾ, ಇವೆಲ್ಲ ನೋಡಿ ನಾವು ಒಂದು ನಿರ್ಧಾರ ತಗೊಳ್ಳೋ ಗುರುಗಳು ನೀವು. ನಮಗೆ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಅಂಥದ್ದೊಂದು ಅಧಿಕಾರ ಇದೆ. ಪ್ರಜಾಪ್ರಭುತ್ವದ ಒಂದು ಬಹುದೊಡ್ಡದಾದಂಥ ಇದೊಂದು ಗೆಲುವು. ಇದು ವಿಶೇಷ. ನಮಗೆ ದೈವ ಕೊಟ್ಟಿರುವ ಒಂದು ಬಹುದೊಡ್ಡ ವರ. ನಮ್ಮ ಸಂವಿಧಾನ ನಮಗೆ ಕೊಟ್ಟಿರೋ ಅಧಿಕಾರ. ನಿಮಗೆಲ್ಲರಿಗೂ ಅದೆಷ್ಟು ಧನ್ಯವಾದ ಹೇಳಬೇಕು ನನಗೆ ಗೊತ್ತಿಲ್ಲ. ಇನ್ನೂ ಕೆಲವು ಪ್ರಾಂತ್ಯಗಳಲ್ಲಿ ಆಗೋದಿದೆ ಮುಂದಿನ ದಿನಗಳಲ್ಲಿ. ಮರಿಬೇಡಿ, ಮಿಸ್ ಮಾಡಬೇಡಿ. ಹೋಗಿ ಮಕ್ಕಳೇ, ಹೊರಗಡೆ ಬನ್ನಿ, ಬಂದು ಓಟ್ ಹಾಕಿ. ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ನಿಮ್ಮ ಓಟಲ್ಲೇ ಗೊತ್ತಾಗುತ್ತೆ. ಯಾಕಂದರೆ ನೀವು ಆಯ್ಕೆ ಮಾಡುವಾಗ ನಿಮಗೆ ಗೊತ್ತಿಲ್ಲದೆ ಒಂದು ನಿಮ್ಮ ಒಳಗಡೆ ಒಬ್ಬ ವ್ಯಕ್ತಿತ್ವ ಇದ್ದಾನೆ. ಇಂಥದ್ದೇ, ಹೀಗೆ ಇರಬೇಕು, ಈ ಥರ ನಮ್ಮನ್ನು ಗಮನಿಸ್ಬೇಕು. ನಮ್ಮ ಒಂದು ಪ್ರತಿನಿಧಿ ಆತ. ನಮ್ಮ ವ್ಯಕ್ತಿತ್ವದ ಇನ್ನೊಂದು ರೂಪ ಅಷ್ಟೇ. ಅದು ಬಂದ ಮೇಲೆ ಕೆಲವರು ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋದು ಬೇರೆ ರೀತಿಯು, ಅದು ಬಿಡಿ, ಅದಕ್ಕಿದ್ದಾವೆ. ಕಾರ್ಯಾಂಗ ಪಡೆ ಇದೆ, ನ್ಯಾಯಾಂಗ ಪಡೆ ಇದೆ, ಇದ್ದಾರೆ. ಎಲ್ಲಿ ಹೋದರೂ ಸತ್ಯ ಕಹಿ, ಹೊರಗಡೆ ಬರಲೇಬೇಕು. ಸತ್ಯಕ್ಕೆ ಭಾರ ಜಾಸ್ತಿ ಅಂತೆ. ಸುಳ್ಳು ಹಗುರವಾದ ಗಾಳಿ ಅಂತೆ, ಬೇಗ ಹಬ್ಬುತ್ತೆ. ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ವ್ಯಕ್ತಿತ್ವವನ್ನು ನೀವು ತೋರಿಸ್ಕೊಟ್ಟಿದ್ದೀರಲ್ವ, ನಿಮ್ಮ ಓಟ್ ಹಾಕಿದ್ದೀರಲ್ವ, ಬಂಗಾರದಂಥ ಓಟ್. ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ, ನೀವು ರಾಜ ಅಲ್ಲ, ಎಂಥ ರಾಜನಾದರೂ ಅವನನ್ನು ಆಯ್ಕೆ ಮಾಡೋ ಶಕ್ತಿ ನಿಮ್ಮದು. ಯಾವುದೇ ಸುಳ್ಳು ಆಮಿಷಗಳಿಗೆ ಒಳಗಾಗದೆ ಮಾಡಿದ್ದೀರಿ, ಸಾಕು. ನನಗದೇ ತೃಪ್ತಿ. ನಾನೇನು ಜಾಸ್ತಿ ಕೇಳಿಲ್ಲ. ಒಂದು 10 ಜನ ಆದರೂ ನಮ್ಮ ಪ್ರವಚನ ಕೇಳಿ ಎದ್ದೋಗಿ ಓಟ್ ಹಾಕಿದ್ರು, ಅದಕ್ಕೂ ಸಾಕು ನನಗೆ. ಎಲ್ಲರೂ ಹಾಕಬೇಕು. ಕೆಲವರು ಹಾಗೆ ಮೈಗಳ್ರು, ಬರೀ ಹೇಳ್ತಾ ಕೂತ್ಕೊಳ್ಳೋದು, ಏನೋ ಒಂದು ದೂರನ್ನು ಹೇಳ್ತಾ ಕೂತ್ಕೋತಾರೆ. ಬಿಡಿ, ಅವ್ರು ಹಾಗೆಯೇ. ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ, ಆತ್ಮತೃಪ್ತಿ ಇದೆ. ಒಂದು 10 ಜನರಲ್ಲಾದರೂ ಒಂದು ಬದಲಾವಣೆ ತಂದಿದ್ದೇನೆ ಅಂತ. ಇದಕ್ಕಿಂತ ಇನ್ನೇನು ಬೇಕು? ಸಮಾಧಾನ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಗುರು ಗೋಚಾರ ಫಲ. ವೃಷಭ ರಾಶಿಗೆ ಆಪತ್ತ ವಿಪತ್ತ ಒಳ್ಳೇದ. ಒಂದು ವಿಚಿತ್ರವಾದಂಥ ಕಾಂಬಿನೇಷನ್ ನಡೀತಿದೆ ನಮಗೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಅದಕ್ಕೂ ಮೊದಲು ಈ ಗುರುವಿನ ಒಂದು ಕಾರ್ಯಕ್ಷೇತ್ರಗಳು, ಮುಖ್ಯವಾಗಿ ವಿದ್ಯಾರ್ಥಿಗಳು,
ಯಾವ ಓದನ್ನು ಓದಬೇಕು? ಮುಖ್ಯವಾಗಿ ಗುರು ಜಾತಕದಲ್ಲಿ ಚೆನ್ನಾಗಿದ್ರೆ ನಿಮಗೆ ಇದ್ರ ಮೇಲೆ ಆಸಕ್ತಿ ಬರುತ್ತೆ, ನಿಮಗೇ ಗೊತ್ತಿಲ್ಲದೆ ಆಸಕ್ತಿ ಬರುತ್ತೆ. ಗುರು ಚೆನ್ನಾಗಿದ್ದರೆ ಬಿಡಬೇಡಿ. ಗುರು ಸ್ವಲ್ಪ ಸೋಮಾರಿ. ಬಿಡಿ, ವೋಟಿಂಗ್ ಹೋದಾಗ ತಮಾಷೆ ನೋಡ್ಬೇಕಿತ್ತು. ನನಗೂ ನಡೀತು ಅಲ್ಲೊಂದು ವಿಚಿತ್ರ. ಅವ್ರು ಗುರ್ತಿಸ್ತಿಲ್ಲ. ಕ್ಯಾಪ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಹೋಗ್ಬಿಟ್ಟಿದ್ದೆ, ಗುರ್ತಿಡಿಬಾರ್ದು ಅಂತ. ಇಲ್ಲ ಸರ್, ಇದು ನಿಮ್ಮ ಫೋಟೋಗೂ ಇದಕ್ಕೂ ಅಂತ ಹೇಳಿದೆ. ಗಡಿಬಿಡಿಯಿಂದ ಬಂದಿದ್ದಾನೆ. ಇಲ್ಲ, ಸರಿ ಆಯ್ತು, ಒಂದು ಅರ್ಧ ಗಂಟೆ ಕೊಡಿ ಅಂತ ಮನೆಗೆ ಬಂದು ಈ ಸೋಮಾರಿ ಹಾಗೆ ಓಡಿದ್ದೆ. ತಿಂಡಿ ತಿಂದ್ಬಿಟ್ಟು ಮನೆಗೆ ಬಂದು ಮತ್ತೆ ನನ್ನ ಈ ವೇಷದಲ್ಲೇ ಹೋದೆ. ಹೋಗಿ ಫೋಟೋ ಕೊಟ್ಟೆ. ನೀವೇ ಅಲ್ವಾ? ಸರಿ, ಆಗಲೇ ಬಂದಿದ್ದು ನಾನೇ ಸರ್. ಆ ಏಜೆಂಟ್ಗಳು ಟಿಕ್ ಮಾಡಿದ್ದಾರೆ, ಆದರೆ ಅಧಿಕಾರಿ ಇನ್ನೂ ಟಿಕ್ ಮಾಡಿಲ್ಲ. ಹೌದು ಸರ್. ಇದಕ್ಕೂ ಆಗಲೇ ಬಂದಿದ್ದಕ್ಕೂ ತುಂಬ ವ್ಯತ್ಯಾಸ ಇತ್ತು ಸರ್. ನಿಜ ಇದೇನಪ್ಪ. ಗುರು ಸೋಮಾರಿ ಅನ್ನೋದಕ್ಕೆ ಇದೇ ಕಾರಣ. ಹೌದು, ತುಂಬ ತಿಳಿದವ. ಮಾಡ್ಕೊಳ್ಳೋಣ ಬಿಡು, ಆಗ್ಲಿ ಬಿಡು, ನಡೆಯಲಿ ಬಿಡು, ನೋಡೋಣ ಬಿಡು, ಹೋಗೋಣ ಬಿಡು ಅನ್ನೋ ಒಂದು ಭಾವ ಜಾಸ್ತಿ ಇದೆ ಅನ್ನೋದಾದರೆ ನಿಮ್ಮ ಜಾತಕದಲ್ಲಿ ಪ್ರಬಲವಾಗಿ ಗುರು ನಿಂತು ಬಿಟ್ಟಿದೆ ಅಂತಕ್ಕಂಥದ್ದು ನೋಡಿಕೊಂಡು, ಹೌದು, ಚೆಕ್ ಮಾಡಿಸ್ಕೊಳ್ಳಿ ವೈದಿಕವಾಗಿ. ಮುಖ್ಯವಾಗಿ ವಿದ್ಯಾರ್ಥಿಗಳು ನೋಡಿ, ನಿಮಗೆ ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಓದಬೇಕು ಅನ್ನೋ ಆಸೆ ಬರ್ತಿದೆ. ಅರ್ಥಶಾಸ್ತ್ರ, ಆರ್ಥಿಕ ಶಾಸ್ತ್ರ, ಹಣಕಾಸು ಇಲಾಖೆ, ಅಂಕಗಣಿತ, ಆತ್ಮಜ್ಞಾನ. ನೋಡಿ, ನಾನು ಈ ವಿಭಾಗದಲ್ಲೇ ಇದ್ದೇನೆ. ಜ್ಞಾನ ಪ್ಲಸ್ ಆತ್ಮ ಎರಡೂ ಸೇರಿಬಿಟ್ಟಿದೆ. ಜ್ಞಾನಕಾರಕ ಗುರು ಆಯ್ತು, ಮೋಕ್ಷಕಾರಕ ಕೇತು ಎರಡೂ ಸೇರಿ ಆ ಆತ್ಮವಿಜ್ಞಾನದ ಸಂಕೇತ. ಅದರ ಜೊತೆಯಲ್ಲಿ ಫಲಜ್ಯೋತಿಷಕ್ಕೆ ಬುಧ, ಸೂರ್ಯ ಆತ್ಮಕಾರಕ. ಅದರ ಮೇಲೆ ಪ್ರಚೋದನೆ, ಆತ್ಮಜ್ಞಾನ, ಸ್ಪಿರಿಚುಯಾಲಿಟಿ, ಈ ಒಂದು ಮಾರ್ಗದರ್ಶನದ ಒಂದು ವಿದ್ಯೆ ಕಲಿಬೇಕು ಅನ್ನೋ ಒಂದು ಆಸೆ, ವೇದಾಂತ, ವೇದಗಳ ಬಗ್ಗೆ ಕಲ್ತ್ಕೋಬೇಕು, ತಿಳ್ಕೋಬೇಕು, ಹೇಳಬೇಕು, ಪ್ರವಚನ ಕೊಡಬೇಕು, ಥೀಸಿಸ್ ಮಾಡಬೇಕು ಅನ್ನತಕ್ಕಂಥದ್ದು ಇರುತ್ತಲ್ವ. ತುಂಬ ದೊಡ್ಡ ದೊಡ್ಡ ವೇದಾಂತಿಗಳು, ತುಂಬ ದೊಡ್ಡ ಹಿಮಾಲಯ ಪರ್ವತದವರಿದ್ದಾರಪ್ಪ. ಅಂಥದ್ದೆಲ್ಲ ಹೇಳಬೇಕು ಅಂದರೆ ಗುರುವಿನ ಕೃಪಾ ಕಟಾಕ್ಷವಿಲ್ಲದೆ ಹೇಳಲಿಕ್ಕಾಗಲ್ಲ. ಗುರುವೇ ಅದು. ವೇದಾಂತ, ತರ್ಕ, ಲಾಜಿಕ್, ತುಂಬ ತಿಳ್ಕೊಂಡಿರೋ ಲಾಜಿಕ್ ಆಗಿ ಮಾತಾಡ್ತಾನೆ ಅಂತ ಹೇಳ್ತಾರೆ. ಏನೋ ಲಾಜಿಕ್, ಒಂದು ಲಾಜಿಕ್ ಅಲ್ಲ ಅದು. ತಿಳ್ಕೊಂಡಿರೋದು, ಅನುಭವ, ಓದ್ಕೊಂಡಿರೋದು, ಅದನ್ನು ಅಪ್ಲೈ ಮಾಡಿರೋದು, ತಮ್ಮ ಓದನ್ನ ಅದಕ್ಕೆ ಅಪ್ಲೈ ಮಾಡೋದು. ಏನೋ ಕಾಗಕ್ಕ ಗೂಬಕ್ಕ ಕೆಲವರು ಮಾತಾಡ್ತಿರ್ತಾರೆ. ಈಗ ವೃಷಭ ರಾಶಿಗೆ ಅದೇ ಆಗಿರೋದು. ತುಂಬಾ ಕಡೆ ವೃಷಭ ರಾಶಿಗೆ ಗುರುಬಲ ಇಲ್ಲ ಅಂತ ಹೇಳಿರ್ತಾರೆ. ಇಲ್ಲ, ತಪ್ಪು. ಅಲ್ಲೊಂದಿದೆ ವಿಚಿತ್ರ, ಹೇಳ್ತೇನೆ ನಾನು, ನೋಡಿ, ಕಾಯ್ತಿರಿ. ಲಾಜಿಕ್ ಅಲ್ಲ ಅದು. ಓದಿರೋದನ್ನ ಅಪ್ಲೈ ಮಾಡೋದು, ಮಾಡಿದಾಗಲೇ ಆಗೋದು ಎಡವಟ್ಟು. ಇನ್ನು ವಿಶೇಷವಾಗಿ ತರ್ಕ, ಮೀಮಾಂಸ, ವ್ಯಾಕರಣ ಎಲ್ರಿಗೂ ಒಲಿಯಲ್ಲಪ್ಪ. ನನ್ನ ಪರಮ ಪೂಜ್ಯ ಒಬ್ಬ ಗುರುಗಳು ವ್ಯಾಕರಣ ಮಹಾಪಂಡಿತರು. ಅದ್ಭುತ. ಪ್ರತಿ ಪದಪುಂಜಕ್ಕೂ ವ್ಯಾಕರಣವನ್ನ ತಗೊಬಂದು ಸೇರಿಸಿ ಮಾತಾಡ್ತಾರೆ. ಸಾಮಾನ್ಯದ ಮಾತಲ್ಲ ಅದು. ಗುರು ತುಂಬಾ ಚೆನ್ನಾಗಿದ್ರೆ, ಅವರ ಜಾತಕದಲ್ಲಿ ಸಿಂಹದಲ್ಲಿರುವ ಗುರು ಬುಧ ತುಂಬಾ ದೊಡ್ಡ ಕಾನೂನು ಪಂಡಿತರು. ನನಗೊಬ್ರು ಬಹುದೊಡ್ಡ ವಕೀಲರುಗಳ ಒಂದು ಸ್ನೇಹಿತರ ಬಳಗ ಇದೆ, ಆತ್ಮೀಯರ ಬಳಗ ಇದೆ. ಅವ್ರ ಜಾತಕದಲ್ಲೆಲ್ಲ ನೋಡಿದಾಗ ಗುರುವಿನ ಪ್ರಾಬಲ್ಯ ಬಹು ವಿಶೇಷವಾಗಿರೋದನ್ನ ನಾನು ನೋಡಿದ್ದೇನೆ. ಒಬ್ಬರದು ಸಿಂಹ ಲಗ್ನ, ಲಗ್ನದಲ್ಲೇ ಗುರು. ಸರ್, ನಿಮ್ಮ ಮಗನೂ ಲಾ ಓದಬೇಕು ಅಂದ್ರೆ ಆತ ಕೂಡ ಇಂಟರ್ನ್ಯಾಷನಲ್ ಲಾ ಓದ್ಕೊಂಡ್ ಬಂದಿದ್ದಾರೆ. ಎಸ್, ಸುಮ್ಮನೆ ಅಲ್ಲ. ಆ ಗುರುವಿನ ಒಂದು ಕೃಪಾ ಕಟಾಕ್ಷ, ವ್ಯಾಕರಣ, ಮೀಮಾಂಸ, ತರ್ಕ, ವೈದಿಕ ಆಚರಣೆಗಳು, ಪೂಜೆ ಪುನಸ್ಕಾರ, ದೇವಸ್ಥಾನ, ಅರ್ಚಕ ವೃತ್ತಿ, ಆಗಮ, ಜ್ಯೋತಿಷ್ಯ, ವೈದಿಕ ಸಂಪ್ರದಾಯ, ಯಾವ ದೇವರಿಗೆ ಏನು ಪೂಜೆ ಮಾಡಬೇಕು, ಯಾವ ದೇವರಿಗೆ ಏನು ನೈವೇದ್ಯ ಇಡಬೇಕು, ಯಾವಾಗ ಇಡಬೇಕು, ಹೇಗಿಡಬೇಕು, ಯಾವ ಸಮಯಕ್ಕೆ ಏನು ಪೂಜೆ ಮಾಡಬೇಕು, ಯಾವ ತಿಥಿ, ಯಾವ ನಕ್ಷತ್ರಕ್ಕೆ ಹೇಗಿರಬೇಕು, ಇದೆಲ್ಲ ಸುಮ್ಮನೆ ಅಲ್ಲ. ವೈದಿಕ ತುಂಬಾ ಕಷ್ಟ. ಅದನ್ನೂ ಕೂಡ ಅರಗಿಸ್ಕೊಳ್ತಿದ್ದಾರೆ ಅಂದ್ರೆ ಗುರುವಿನ ಕೃಪಾ ಕಟಾಕ್ಷವೇ. ಅವರನ್ನು ನೋಡ್ತಿದ್ದಾಗೆ ಅಬ್ಬಾ, ವೈದಿಕ ಮಹಾಗುರುಗಳು ಬಂದ್ರು, ಇದಾರೆಪ್ಪ,
ಇದ್ದಾರೆ ನಿಮಗೆ ಗೊತ್ತಿಲ್ಲ. ಒಬ್ಬರಲ್ಲ ಇಬ್ಬರಲ್ಲ, ಅಣ್ಣಂಜೆ ಗೋವಿಂದಾಚಾರ್ಯರಿಂದ ಹಿಡಿದು ಶತಾವಧಾನಿ ಗಣೇಶಿಂದ ಹಿಡಿದು ಪಾವಗಡ ಪ್ರಕಾಶ್ ರಾವಿಂದ ಹಿಡಿದು ಸುಬ್ಬರಾಯ ಶಾಸ್ತ್ರಿಗಳಿಂದ ಹಿಡಿದು ಒಬ್ಬರ ಇಬ್ಬರ ಮೇರು ಪರ್ವತಗಳಿದ್ದಾರೆ. ವೈದಿಕ ಲೋಕದ ಸರಸ್ವತಿಯೇ ಅವರ ನಾಲಿಗೆಯಲ್ಲಿದೆ ಮಕ್ಕಳೇ, ನಿಮಗೆ ಗೊತ್ತಿಲ್ಲ. ಎಲ್ಲೋ ನನ್ನ ಪೂರ್ವಜನ್ಮ ಸುಕೃತ ಅಂತ ಮಹಾ ಸಂಗಮಗಳನ್ನ ನೋಡಿ ಎಲ್ಲೋ ದೂರದಿಂದ ಈ ಥರ ನಾನು ಕಲ್ತಿರೋದು. ಅದಕ್ಕೆ ನನಗೆ ಭಯ. ವೈದಿಕ ವಿಚಾರಗಳು ಮಾತಾಡುವಾಗ ಕೆಲವೊಂದು ಸಮಯ ಕೆಲವನ್ನ ಬೈದೇ ಬಿಟ್ಟಿರ್ತೇನೆ. ಏನ್ರೋ ಹಿಂಗೆ ಅಳ್ತೀರಾ, ಇದು ಯಾಕ್ರೋ ಹಿಂಗೆ ಭಯ ಪಡ್ತೀರಾ, ನಿಮಗೆ ಗೊತ್ತಿದೆಯಾ ನಿಮ್ಮ ಹುಟ್ಟೇನು, ನಿಮ್ಮ ಹಿಂದೆ ನೀವು ಯಾರ ವಂಶಸ್ಥರು, ನಿಮ್ಮ ಶಕ್ತಿ ಏನು ಅಂತ. ಕಡಿಮೆ ಅಂದರೂ ಒಬ್ಬ ಮನುಷ್ಯನ ಉತ್ಪತ್ತಿ 50 ಲಕ್ಷ ಕೋಟಿ ವರ್ಷಗಳ ಹಿಂದ್ಗಡೆ ಆಗಿದೆ. 50 ಲಕ್ಷ ವರ್ಷಗಳ ಹಿಂದ್ಗಡೆ ಅಂತ ವಿಜ್ಞಾನವೇ ಹೇಳುತ್ತೆ. ಯೋಚನೆ ಮಾಡಿ ನೋಡಿ, ಆಗಲಿಂದಲೂ ಎಷ್ಟೋ ಸರೀಸೃಪಗಳು, ಡೈನೋಸಾರ್ಗಳು ಎಲ್ಲ ಸತ್ತೋಗಿದ್ದಾವೆ. ನಾವು ಬದುಕುಳಿದಿದ್ದೇವೆ ಅಂದ್ರೆ ಇವುಗಳೆಲ್ಲದವನ್ನ ಆ ಚಳಿ, ಮಳೆ, ಗಾಳಿ, ಬಿರುಗಾಳಿ, ಸುಂಟ್ರಗಾಳಿ, ಉತ್ಪಾತ ಯೋಗಗಳು, ಗ್ರಹಗಳ ಛೇದಗಳು, ಇವುಗಳೆಲ್ಲವನ್ನ ಭೇದಿಸ್ಕೊಂಡು ನಾವು ಬದುಕಿದ್ದೇವೆ, ಸಾಧಿಸ್ಕೊಂಡಿದ್ದೇವೆ, ಈ ಮಟ್ಟಕ್ಕೆ ಬಂದಿದ್ದೇವೆ. ನಮ್ಮ ಬಲವೆಷ್ಟು ಅಂತ ಗೊತ್ತಿದೆಯಾ? ಸಿಂಹದ ಬಲದಲ್ಲಿ 10% ಇಲ್ಲ, 1% ಇಲ್ಲ, ಆ ಸಿಂಹವನ್ನೇ ಪಳಗಿಸ್ತೇವೆ. ಆನೆಯ ಬಲದಲ್ಲಿ 1% ಇಲ್ಲ, ಆನೆಯನ್ನೇ ಪಳಗಿಸ್ತೇವೆ. ಆದ್ರೆ ನಮಗ್ ನಾವೇ ಭಯ ಪಡ್ತೇವೆ. ಅಂತಹ ಭಯಗಳನ್ನ ಹೋಗಲಾಡಿಸುವಂತಹ ವಿದ್ಯೆ ವೈದಿಕ. ಇನ್ನು ವಿಶೇಷವಾಗಿ ರಾಜಶಾಸ್ತ್ರ ವಿದ್ವಾಂಸ ಅಂದ್ರೆ ಪೊಲಿಟಿಕಲ್ ಸೈನ್ಸ್, ರಾಜಕೀಯ ಶಾಸ್ತ್ರ, ಅದ್ಭುತ ಚೆಕ್ಮೇಟ್ಗಳು ನಡೆಸ್ತಾರಪ್ಪ. ಏನು ಮಾಡ್ತಾರೆ ನೋಡಿ. ಲಾಸ್ಟ್ ಟೈಮ್ ನಮ್ಮ ಎಲೆಕ್ಷನ್ ನಡೆದಾಗ ನಾನು ಒಬ್ರು ಹೇಳಿದ್ ಕೇಳಿ ಹಾಕಿ ಕ್ಯಾಲ್ಕುಲೇಷನ್ ಹಾಕೊಂಡು ಕೂತಿದ್ದೆ. ಯಾವುದು ಆ ಶಕ್ತಿ? 144 ಸೀಟ್ ಬಂದೇ ಬರುತ್ತೆ ಅಂತ ಹೇಳ್ತಾರೆ. 144 145 ಹೇಳಿದ್ ನೆನಪು. 1 ಸೀಟ್ ಅಷ್ಟೇ, ಅದು 1 ಓಟು 2 ಓಟಲ್ಲ ಅದು ಸೋಲುತ್ತೆ. ಭಗವಂತನಿಗೆ ಗೊತ್ತಿದೆ ಲೆಕ್ಕಾಚಾರ. ಅದಕ್ಕೆ ಅದು 1% ಎಲ್ಲೋ ಒಂಚೂರು. ಆದರೂ ಅಂತ ಲೆಕ್ಕಾಚಾರ ಹೇಗ್ರಿ ಸಾಧ್ಯ? ಗುರುವಿನ ಪ್ರಾಬಲ್ಯತೆ. ರಾಜಕೀಯ ಶಾಸ್ತ್ರ, ರಾಜಶಾಸ್ತ್ರ ಅನ್ನತಕ್ಕಂಥದ್ದು ಆಯುರ್ವೇದ ಪಂಡಿತ, ಆ ಒಂದು ಸಿದ್ಧಾಂತಗಳು, ಹಳೆಯ ಪದ್ಧತಿಗಳ ವಿದ್ಯೆ, ಹಾಗೆಯೇ ಶಿಕ್ಷಕ, ಟೀಚರ್, ತರಬೇತಿ, ಉಪನ್ಯಾಸಕ, ಬರವಣಿಗೆ. ನಿಮ್ಗೇನಾದ್ರೂ ಟೀಚಿಂಗ್ ಇಷ್ಟ, ಬರೆಯೋದಿಷ್ಟ, ಲಿಟ್ರೇಚರ್ ಇಷ್ಟ, ಗುರು ಚೆನ್ನಾಗಿದೆ, ಇದ್ರ ಕಡೆ ಗಮನ ಕೊಡಿ ವಿದ್ಯಾರ್ಥಿಗಳೇ. ನಿಮ್ಗೇನಾದ್ರೂ ತುಂಬಾ ಜನ ಕೇಳ್ತಿದ್ದಾರೆ ಕೂಡ, ಗುರುಗಳೇ ವಿದ್ಯಾರ್ಥಿಗಳಿಗೆ ಹೇಳಿ, ಎಕ್ಸಾಮ್ ಮುಗ್ದಿದೆ, ಏನ್ ತಗೋಬೇಕು ನಮ್ಮ ಮಕ್ಕಳಲ್ಲಿ ಅಂತ ನಮಗೆ ಗೊತ್ತಾಗ್ತಿಲ್ಲ. ನಿಮ್ಮ ಮಕ್ಕಳಲ್ಲಿ ಇದನ್ನ ಗಮನಿಸಿ. ಈ ತರದ್ದು ಪ್ರಚೋದನೆ ಇದೆಯಾ, ಇದ್ರ ಕಡೆ ಗಮನ ಇದೆಯಾ ಅನ್ನತಕ್ಕಂಥದ್ದು. ಬರವಣಿಗೆ ಬ್ಯೂಟಿಫುಲ್, ಅವ್ರ ಬರವಣಿಗೆ ಅದ್ಭುತವಾಗಿದೆ, ಸೂಪರ್, ಗುರು ಚೆನ್ನಾಗಿದೆ. ಕೆಲವು ಸ್ಕ್ರಿಪ್ಟ್ ರೈಟರ್ಸ್ ಅಂತ ಹೇಳ್ತೀವಲ್ಲ, ಅದ್ಭುತ. ಬರೀ 1 ಲೈನ್ ಹೇಳ್ಬಿಟ್ಟು ಅದನ್ನ ಹಾಗೇ ಸ್ಟೋರಿ ತರ ಮಾಡೋದ್ರಲ್ಲಿ ಅದ್ಭುತವಾಗಿರ್ತಾರೆ. ಅಂಥದ್ದೊಂದು ಶಕ್ತಿ. ಕಾನೂನು ಪರೀಕ್ಷೆ, ಕಾನೂನು ಲಾ, ಎಲ್ರಿಗೂ ಲಾ ಒಲಿಯಲ್ಲ. ಸೊ ನಿಮ್ಗೆ ಲಾಯರ್ ಆಗ್ಬೇಕು ಅಂತ ಜಿಜ್ಞಾಸೆ, ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಉತ್ಸಾಹ, ಲೀಗಲ್ ಅಡ್ಮಿನಿಸ್ಟ್ರೇಷನ್, ಜಡ್ಜ್ ಆಗಬೇಕು, ಗುರು ಚೆನ್ನಾಗಿದ್ದರೆ ಬರುತ್ತೆ. ನೀವು ನಂಬಲ್ಲ, ನನ್ನ ಮೊಟ್ಟ ಮೊದಲ ಗುರು ಬಹುದೊಡ್ಡ ವಕೀಲರಾಗಿದ್ರು. ಅವ್ರ ಹತ್ರ ಕೆಲಸದಲ್ಲಿದ್ದೆ, ಅವ್ರ ಮನೇಲಿದ್ದೆ. ವಾರಾನ್ನ ಭೋಜನ, ವಾರ ಪೂರ್ತಿ ಇರೋದು, ವಾರಕ್ಕೊಮ್ಮೆ ನಮ್ಮ ಮನೆಗೆ ಬರೋದು, 15 ದಿನಕ್ಕೊಮ್ಮೆ ಮನೆಗೆ ಬರೋದು, ಈ ಥರದ್ದು ಪುಣ್ಯಾತ್ಮರು. ಅವ್ರಿಗೆ ಆಸೆ ಇತ್ತು, ಯಾಕೋ ಗೊತ್ತಿಲ್ಲ, ಬಟ್ ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಸಿತ್ತು. ಗುರು ಚೆನ್ನಾಗಿದ್ದರಿಂದ ಅಲ್ಲಿ ಎಳಿತಿತ್ತು. ಆದರೆ ದಶಾಭುಕ್ತಿಗಳಿರ್ಲಿಲ್ಲ, ಅಲ್ಲಿಂದ ಕರ್ಕೊಂಡು ಬಂದ್ಬಿಡ್ತು. ಹೌದು. ಇನ್ನು ವಿಶೇಷವಾಗಿ ನ್ಯಾಯಾಧೀಶ ವಿದ್ಯೆಗಳು, ಸಂಸ್ಕೃತ, ನಮ್ಮ ಸಂಸ್ಕೃತ, ದೇಶದ ಸಂಸ್ಕೃತ ಭಾಷೆ, ಹೆರಿಟೇಜ್ ಇಂಡಿಯಾ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅನ್ನತಕ್ಕಂಥದ್ದು, ಮರಗಿಡಗಳು, ಉತ್ಖನನ ಇಲಾಖೆ, ಪುರಾತನ ತತ್ವ ಇಲಾಖೆ, ಆಮೇಲೆ ಆಗಮಶಾಸ್ತ್ರ, ಮುಜರಾಯಿ ಇಲಾಖೆ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಓದು, ಶಿಲ್ಪಶಾಸ್ತ್ರಗಳು, ಉತ್ಖನನ, ಭೂಮಿಯಲ್ಲಿ ಅಗದಿರ್ತಕ್ಕಂಥ ಮುಳುಗೋಗಿರ್ತಕ್ಕಂಥದನ್ನ ಕಂಡುಹಿಡಿತಕ್ಕಂಥದ್ದು, ಆ ದೇವಸ್ಥಾನ, ಇದೆಲ್ಲ ಕೇಳ್ತಿರ್ತೀವಲ್ವಾ. ಸೊ ಅಂತಹ ಒಂದು ವಿದ್ಯೆಗಳು, ಧಾರ್ಮಿಕ ವಿದ್ಯೆಗಳು, ಧರ್ಮಕ್ಕೆ ಸಂಬಂಧಿತ, ನೀವು ಯಾವುದೇ ಧರ್ಮ ಇರ್ಬೋದು, ನಿಮ್ಗೆ ಅದರಲ್ಲಿ ಆಕರ್ಷಣೆ.
ನೀವು ಮಹಮ್ಮದೀಯ ಇರ್ಬೋದು, ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂತ ವಿದ್ಯೆ ಕಲಿಬೇಕು ಅಂತ ಆಸೆ. ನೀವು ಕ್ರಿಶ್ಚಿಯನ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥದ್ದು. ನೀವು ಹಿಂದೂ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥದ್ದು. ನೀವು ಜೈನ್ಸ್ ಇರ್ಬೋದು, ನೀವು ಮಹಾವೀರರು ಇರ್ಬೋದು, ನೀವು ಪಾರ್ಸಿ ಇರ್ಬೋದು, ಸಿಂಧಿ ಇರ್ಬೋದು, ಸಿಖ್ ಇರ್ಬೋದು. ನಿಮ್ಮ ಧರ್ಮದ ಮೇಲೆ ನಿಮ್ಗೆ ಏನೋ ಒಂದು ಅದಕ್ಕೆ ಸಂಬಂಧಪಟ್ಟಂಥದ್ದು ರಿಸರ್ಚ್ ಸ್ಕಾಲರ್ ಆಗಬೇಕು, ಪ್ರೀಚ್ ಮಾಡಬೇಕು, ಟೀಚ್ ಮಾಡಬೇಕು, ಗೈಡ್ ಮಾಡಬೇಕು, ಕನ್ನಡ ಮಾಸ್ಟರ್ ಆಗಬೇಕು, ಸಂಸ್ಕೃತದ ಮಾಸ್ಟರ್ ಆಗಬೇಕು, ಎಕನಾಮಿಕ್ಸ್ ಮಾಸ್ಟರ್ ಆಗಬೇಕು, ಮ್ಯಾಥ್ಸ್ ಮಾಸ್ಟರ್ ಆಗಬೇಕು, ವೈದಿಕ ಮಾಸ್ಟರ್ ಆಗಬೇಕು, ಪೌರೋಹಿತ್ಯ ಮಾಸ್ಟರ್ ಆಗಬೇಕು. ಪೌರೋಹಿತ್ಯ ಮಾಡೋದು ಬೇರೆ, ಕಲಿಸೋದು ಬೇರೆ. ವೈದಿಕ ಮಾಡೋದು ಬೇರೆ, ಕಲಿಸೋದು ಬೇರೆ. ಇವೆರಡಕ್ಕೂ ಗುರುಕಾರಕತ್ವ. ನೋಡಿ, ಇಂಥದ್ದು ನಿಮ್ಮ ಮಕ್ಕಳಲ್ಲಿ ಇದೆಯಾ ಗಮನಿಸಿ. ನಾವು ಗಮನಿಸಲ್ಲ ಮಕ್ಕಳೇ. ನಮಗಿಷ್ಟು ಇದ್ದದ್ದು ಓದಿ ಅಂತ ಹೇಳ್ತೀವಿ. ಡಿಸ್ಟರ್ಬ್ ಮಾಡಬೇಡಿ ಮಕ್ಕಳನ್ನ. ಡಿಸ್ಟರ್ಬ್ ಆಗ್ತಿದೆ ಅಂದ್ರೆ ಅಲ್ಲಿ ಗುರು ಕೆಟ್ಟಿದೆ, ಇಲ್ಲ ಬುಧ ಕೆಟ್ಟಿದೆ, ಇಲ್ಲ ಶನಿ ಕೆಟ್ಟಿದೆ, ಕರ್ಮಾಧಿಪತಿ ಕೆಟ್ಟಿದ್ದಾನೆ ಅಂತಕ್ಕಂಥದ್ದು. ಇನ್ನು ವಿಶೇಷವಾಗಿ ವಿದೇಶಿ ವಿದ್ಯೆಗಳು, ಫಾರಿನ್ ಎಕ್ಸ್ಚೇಂಜ್, ಫಾರಿನ್ ಎಕಾನಮಿ, ಫಾರಿನ್ ಲಾ, ವಿದೇಶಾಂಗ ವ್ಯವಹಾರ, ವಿದೇಶಿ ವ್ಯಾಪಾರ, ವಿದೇಶಿ ಟ್ಯಾಕ್ಸ್ಗಳು, ವಿದೇಶಿ ಬ್ಯಾಂಕಿಂಗ್ ವ್ಯವಸ್ಥೆಗಳು, ವಿದೇಶದಲ್ಲಿ ಕೆಲಸ ಮಾಡುವಂತಹ ಒಂದು ಉತ್ಸಾಹ, ಅದಕ್ಕೂ ಕೂಡ ಗುರುಕಾರಕತ್ವ. ಸುತ್ತಾಡಿಸಿದೆ ನನ್ನನ್ನು, ಸಿಕ್ಕಾಬಟ್ಟೆ ಊರುಗಳಿಗೆ ಸುತ್ತಾಡಿಸಿದೆ, ಸುಮ್ಮನೆ ಸುತ್ತಿಲ್ಲ. ಈ ಗುರು ನನ್ನನ್ನು ಸುತ್ತಿಸಿದೆ, ಮನೇಲಿ ಇಟ್ಟಿದ್ದೇ ಜಾಸ್ತಿ. ಬ್ಯಾಂಕಿಂಗ್ ವಿದ್ಯೆಗಳು, ಅದಕ್ಕೆ ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ ಇರ್ಬೋದು, ಕ್ಯಾಶಿಯರ್ ಇರ್ಬೋದು, ಟೆಲ್ಲರ್ ಇರ್ಬೋದು, ಅಕೌಂಟಿಂಗ್ ಇರ್ಬೋದು, ಫಿನಾನ್ಸಿಂಗ್ ಇರ್ಬೋದು, ಲೋನ್ಸ್ ಕೊಡೋದಿರ್ಬೋದು, ಲೆಕ್ಕ ಚುಕ್ತ ಮಾಡೋದಿರ್ಬೋದು, ಪ್ಲಾನಿಂಗ್ ಇರ್ಬೋದು, ಆಮೇಲೆ ಸ್ಟ್ರಾಟಜಿ ಪ್ಲಾನಿಂಗ್ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಲೇವಾದೇವಿ, ಬಡ್ಡಿ ಕೊಡೋದು, ಲೆಂಡಿಂಗ್ ಕೊಡೋದು, ಅದನ್ನು ಕಲಿಯೋದು, ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯೆಗಳನ್ನ ಕಲಿಯೋದು ಗುರುವಿನ ಕಾರಕತ್ವ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಹನೆ, ಸಂಯಮ, ಗಂಭೀರತೆ. ಗುರು ಚೆನ್ನಾಗಿದ್ರೆ ಅವರ ಗಾಂಭೀರ್ಯ ಬೇರೆ, ಒಂಥರ ಓದು, ನಿಖರತೆ. ಟಾಪ್ 5 ರ್ಯಾಂಕ್ ಇಲ್ಲ ಟಾಪ್ 10 ರ್ಯಾಂಕಲ್ಲಿ ಇದ್ದೇ ಇರ್ತಾರೆ ಗುರು ಇದ್ರೆ, ನೆನ್ಪಿಟ್ಕೊಳ್ಳಿ. ನನ್ನ ಸೊಸೆ ಡಿಸ್ಟಿಂಕ್ಷನ್ ಮಾರ್ಕ್ಸ್ ನೋಡ್ತಾ ಹಾಗೆಯೇ ನೋಡ್ತಿದ್ದೇನೆ. ಗುರುಚಂದ್ರ ಯೋಗ ತುಲಾರಾಶಿಯಲ್ಲಿ. ಅಬ್ಬೋ, ಅದಕ್ಕೆ ನನ್ನ ತಾಯಿ ಜೀವ ಗುರುವಿನಿಂದ ಗುರುದೃಷ್ಟಿ. ಯಾರು ಅಲ್ಲಿದೆ, ಆ ಮಗು ಜೀವನದಲ್ಲಿ ನೋವಿದೆ. ಆದರೆ ನನ್ನ ಸೋದರ ಸೊಸೆ ಗುರುವಿನ ದೃಷ್ಟಿ, ಆ ಸಂಯಮ, ಆ ಏಕಾಗ್ರತೆ, ಆ ಓದುದು, ಮಾತು ಅಷ್ಟು ತೂಕದ ಮಾತು, ಹಿರಾಪೇರಿ ಮಾತು ಮಾತಾಡೋಲ್ಲ, ಅಡ್ಡ ಮಾತು ಮಾತಾಡೋಲ್ಲ, ಎಡವಟ್ಟು ಮಾತುಗಳು ಬರಲ್ಲ, ಎಡವಟ್ಟು ಯೋಚನೆಗಳು ಬರೋಲ್ಲ. ಗುರು ಚೆನ್ನಾಗಿದ್ರೆ ಅಲ್ಲೊಂದು ಸಹನೆ, ಸರಳತೆ, ಸಹಾಯ, ಹೆಲ್ಪಿಂಗ್ ನೇಚರ್ ಅಂತೆಲ್ಲ ಹೇಳ್ತಿರ್ತೀವಲ್ವ, ಕರುಣಾ ಹೃದಯ, ಇನ್ನೊಬ್ಬರ ನೋವಿಗೆ ಬೇಗ ಸ್ಪಂದಿಸೋದು, ಇನ್ನೊಬ್ಬರ ಬಾಧೆಗೆ ಬೇಗ ಕರಗೋದು, ಈ ಥರದ್ದೆಲ್ಲ ಗುರು ತೋರಿಸ್ತಿರ್ತಾನೆ. ಸೊ ಅದನ್ನ ನಿಮ್ಮ ಮಕ್ಕಳಲ್ಲಿ ಗುರುತಿಸಿ ಅಂತಹ ಒಂದು ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಮಾಡಿಸ್ತಕ್ಕಂಥದ್ದು ಮಾಡಿ. ಸೊ ಅದರಿಂದ ಮಕ್ಕಳಿಗೆ ಹೇಳ್ತಿಲ್ಲ ನಮ್ಮ ಗುರುಗಳು ಅಂತ ಅನ್ಕೋಬೇಡಿ. ನಿಮ್ಮ ಮಕ್ಕಳಲ್ಲಿ ಈ ಗುಣಗಳಿದಾವ, ಇದಕ್ಕೆ ಸಂಬಂಧಪಟ್ಟಂತ ಪ್ರಬೋಧ ಇದೆಯಾ, ಅಂತಹ ವಿದ್ಯೆಗಳಿಗೆ ಹಾಕಿ ಮಕ್ಕಳೇ. ನಮ್ಮ ಮಕ್ಕಳು ನಮ್ಮ ಗುರುಗಳು ಅವರು. ಅಯ್ಯೋ, ಈಗಿನ ಮಕ್ಕಳು ದೇವರುಗಳು, ದೇವರನ್ನೇ ತಂದು ನಿಲ್ಲಿಸ್ತಾರೆ, ಶಕ್ತಿ ತುಂಬಿಸ್ತಾರೆ. ಅವರಿಂದ ಕಲಿಯೋದು ನಾವು ತುಂಬಾ ಇದೆ. ನಮ್ಮ ಮಕ್ಕಳು ಅಭೇದ್ಯ, ಅಚಿಂತ್ಯ, ಅಖಂಡ, ಅನಂತ. ಅವ್ರನ್ನ ಸಣ್ಣ ಒಂದು ಬೆನ್ನು ತಟ್ಟಿ ಬೇಗ ಕುಬ್ಜರಾಗ್ಬಿಡ್ತಾರೆ. ಮೊನ್ನೆ MBA ಮಾಡಿದೆ, ಗಾಬರಿ 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 ನನ್ನ ಮಗು ಸರಿ ಬೈದಾಕ್ಬಿಟ್ಟೆ. ಏನು ನನ್ನ ಗುರು ನೀನು, ಹಂಸಯೋಗದ ಗುರು, ಅದಕ್ಕೆ ಈ ಥರ ತಡಸ್ತಾ ಆಗ್ಬಿಟ್ಟಿದ್ಯಪ್ಪು, ಯಾಕೋ ಇಷ್ಟ ಆತಂಕ ಅಂದ್ರೆ ನನಗಾಗನ್ಸುತ್ತೆ. ಹೌದು, 2 ವರ್ಷದಿಂದ ತಡಸ್ತವಾಗಿ ಕೂತು ಬಿಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ಗುರು ಸೋಮಾರಿ, ಗಾಬರಿ. ಎಲ್ರಿಗೂ ದಾರಿ ತೋರಿಸೋ ಗುರುಗ್ ದಾರಿ ಇರೋಲ್ಲ, ಎಲ್ರಿಗೂ ಒಳ್ಳೇದ್ ಮಾಡೋರ್ಗೆ ಒಳ್ಳೇದಾಗೋಲ್ಲ, ಎಲ್ರಿಗೂ ಅನ್ನ ಇಡೋರ್ಗೆ ಅನ್ನ ಇರೋಲ್ಲ, ಎಲ್ರಿಗೂ ನೆರಳು ಕೊಡೋರ್ಗೆ ನೆರಳು ಇರೋಲ್ಲ, ಎಲ್ಲರಿಗೂ ಗೈಡ್ ಮಾಡೋರ್ಗೆ ಅವ್ರ ಗೈಡೆನ್ಸ್ ಇರೋಲ್ಲ, ಎಲ್ರಿಗೂ ಪ್ರೀತಿ ಕೊಡೋರ್ಗೆ ಅವ್ರಿಗೆ ಪ್ರೀತಿ ಇರೋಲ್ಲ. ತಮಾಷೆ ಏನಂದ್ರೆ ಎಲ್ರೂ ಅರ್ಥ ಮಾಡ್ಕೊಳ್ಳೋ ಅವ್ರಿಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋರು ಇರಲ್ಲ, ಇದಿರುತ್ತೆ. ಆದ್ದರಿಂದ ಜಾಗ್ರತೆ. ಮಕ್ಕಳ ಓದಿನ ಕಡೆ, ಅವರ ಜಾತಕದಲ್ಲಿ. ಅದಕ್ಕೆ ಯಾವಾಗಲೂ ನಾವು ನೋಡೋದು, ಮಗು ಹುಟ್ಟಿದ ತಕ್ಷಣ ಗುರುಬಲ ಇದೆಯಾ, ಗುರು ಹೇಗೆ ನೋಡ್ತಿದ್ದಾನೆ, ಆಮೇಲೆ ಆರೋಗ್ಯ ಬಲ ಇದೆಯಾ, ಆಮೇಲೆ ಕರ್ಮಬಲ, ಆಯುಷ್ಯ ಬಲ, ಇದನ್ನು ನೋಡ್ತೇವೆ. ಅದು ಚೆನ್ನಾಗಿ ಈ 3 ಇದು ಬಿಟ್ಟು ಆಮೇಲೆ ಮಿಕ್ಕವರೆಲ್ಲ ಸುಮ್ಮನೆ ಬಂದೋಗೋ ಅತಿಥಿಗಳು, ಬಂಧುಗಳು. ಈ 3 ಅತಿ ಮುಖ್ಯ. ಆರೋಗ್ಯ, ಆಯುಷ್ಯ, ಕರ್ಮ, ಅತಿ ಮುಖ್ಯವಾಗಿ ಗುರು.
ಗುರು ನೋಡಿಬಿಟ್ರೆ ಎಂಥ ದೋಷವಿದ್ದರೂ, ಹೌದು 33 ಕೋಟಿ ದೋಷ ತೆಗೆಯುತ್ತೆ ಅಂತ ಹೇಳ್ತೀವಿ ಗುರುವಿನ ದೃಷ್ಟಿ. ಅಂಥದ್ದೇ ಒಂದು ಪವಾಡ ನಡೆಯಲಿದೆ ವೃಷಭ ರಾಶಿಗೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ವೃಷಭ ರಾಶಿಯವರ ಬಗ್ಗೆ ಮಾತಾಡೋಣ, ಅವರ ಗುರು ಗೋಚಾರ ಫಲದ ಬಗ್ಗೆ ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವೃಷಭ ರಾಶಿಗೆ ಗುರು ಅಷ್ಟಮಾಧಿಪತಿ, ಲಾಭಾಧಿಪತಿ. ಅಷ್ಟಮಾಧಿಪತಿಯ ಆ ಒಂದು ಪ್ರಭಾವ ಗುರು. ಮೂಲ ನಕ್ಷತ್ರ ಅಷ್ಟಮ ಸ್ಥಾನದಲ್ಲಿ, ಕೇತು ನಕ್ಷತ್ರ ಬಿಡಲ್ಲ ಅಂತಾನೆ, ಇಷ್ಟೇನಾ ಅಂತಾನೆ, ವೈರಾಗ್ಯ ತಂದಿಡ್ತಾನೆ, ಮೋಕ್ಷದ ಚಿಂತನೆ ಮಾಡ್ತಾನೆ. ಅದಕ್ಕೆ ನೀವು ಒಂಥರ ಗಾಂಭೀರ್ಯರು. ನಿಮಗೆಲ್ಲ ಸುಖವಿದ್ದರೂ ಅಲ್ಲೊಂದು ವೈರಾಗ್ಯ ಇರುತ್ತೆ. ಇದೆಯೋ ಇಲ್ವೋ ಹೇಳಿ. ಏನೋ ಬಿಡಿ ಗುರುಗಳೇ, ಪುಷ್ಪದವರು. ಯಾಕೆಂದ್ರೆ ಅಷ್ಟಮ ಸ್ಥಾನಾಧಿಪತಿಯ ದೋಷವನ್ನ ನೋಡ್ತಾರೆ. ಏನೋ ಒಂದು ಕೊರತೆ ಕೊಟ್ಟಿರ್ತಾನೆ, ಅದರಿಂದ ವೈರಾಗ್ಯ. ಸರಿ, ವೈರಾಗ್ಯ ಪೂರ್ಣವಾಗಿರ್ಲಿಕ್ಕೆ ಬಿಡ್ತಾನ. ಅದರ ನಂತರದ್ ನೋಡಿ ತಮಾಷೆ. ಪೂರ್ವ ಫಾಲ್ಗುಣಿ ನಕ್ಷತ್ರ ಶುಕ್ರ. ಮರೆಯಾಗಿ ನಿಮಗಿರುವಷ್ಟು ಆಸೆಗಳಿನ್ಯಾರಿಗೂ ಇರಲ್ಲ, ನಿಮ್ಮಷ್ಟು ನಿರಾಸೆ ಯಾರಿಗೂ ಇರಲ್ಲ. ಆಸೆನೂ ಜಾಸ್ತಿಯೇ. ಇಂಥ ಬಟ್ಟೆ ಹಾಕ್ಬೇಕು, ಇಂಥ ಬ್ರ್ಯಾಂಡ್ ಇರಬೇಕು, ನನ್ನನ್ನೆಲ್ಲರೂ ಗುರ್ತಿಸ್ಬೇಕು, ನನ್ನನ್ನೆಲ್ಲರೂ ನೋಡಬೇಕು, ಆ ಅಲಂಕಾರ, ಆ ಗತ್ತು, ಆ ತೂಕ, ಆ ಗಾಂಭೀರ್ಯ. ಮರೆಯಾಗಿ ತುಂಟುತನ. ನಿಮ್ಮ ತುಂಟುತನ ಯಾರಿಗೂ ಗೊತ್ತಿಲ್ಲ, ನಿಮಗೆ ಮಾತ್ರ ಗೊತ್ತಿದೆ. ಹೌದು ಅಲ್ವೋ ಹೇಳಿ ತುಂಬ ಜನ 100% ಕಮೆಂಟ್ಸ್ ಎಲ್ಲ ಹಾಕ್ತೀರಿ. ಇದೇ ಗುರುಗಳೇ ಬೇಕು ಮಕ್ಕಳೇ. ಹೌದು, ವಿಪರೀತ ಸ್ವೀಟ್ ಇರಬಾರ್ದು. ಎಲ್ಲಿರಬೇಕೋ ಅದು, ಆ ತುಂಟುತನ ಎಲ್ಲಿರಬೇಕೋ ನೋಡಿ. ಇದು ವೃಷಭ ರಾಶಿಯವ್ರಿಗೆ ಮಾತ್ರ ಗೊತ್ತಿದೆ. ಹೌದು, ಆ ತುಂಟುತನ ಹಿತವಾಗಿದ್ರೆ ಅಂದ, ಸಂಗಾತಿ ಹತ್ರ ಇದ್ರೆ ಅಂದ. ತುಂಬಾ ಆತ್ಮೀಯರ ಹತ್ರ ಒಂದು ಸಣ್ಣ ತುಂಟುತನ, ಒಂದು ಸಣ್ಣ ಒಂದು ತಮಾಷೆ, ಒಂದು ಪುಟ್ಟ ಜೋಕು, ಹಿಂಗೆ ಕಣ್ಣು ಹೊಡಿಯೋದು ಇದಿರಬೇಕು. ಎಲ್ರೂ ಮುಂದ್ಗಡೆ ಹಿಂಗೆ ಕಣ್ಣು ಹೊಡಿಯೋದು, ಎಲ್ರೂ ಹಿಂಗೆ ನೋಡೋದು ಅಭ್ಯಾಸ. ನಿಮಗೆ ಮಾತ್ರ ಆ ಒಂದು ಬ್ಯಾಲೆನ್ಸ್ ಮಾಡೋ ಶಕ್ತಿ ಕೊಟ್ಟಿರ್ತಾನೆ. ಯಾಕೆಂದರೆ ಶುಕ್ರ ನಕ್ಷತ್ರ ಅಲ್ಲಿದೆ ಅಷ್ಟಮದಲ್ಲಿ. ಅದಕ್ಕೆ ಖರ್ಚುಗಳು ಜಾಸ್ತಿ. ವಿಪರೀತ. ನಿಮ್ಮ ಹತ್ರ ದುಡ್ಡು ಉಳಿಯೋದೇ ಇಲ್ಲ. ಅದು ನಡೀತಿರುತ್ತೆ. ಬಂಗಾರದ ಮೇಲೆ ಮೋಹ, ಅಲಂಕಾರದ ಮೇಲೆ ಮೋಹ, ಬಟ್ಟೆಗಳ ಮೇಲೆ ಮೋಹ. ಸರಿ, ಇದಾಯ್ತಲ್ವ. ಆಮೇಲೆ ನೋಡಿ ಸೂರ್ಯ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ಆಗೊತ್ತು. ನೀವು ರಾಣಿ ಜಾತಕ ನೆನಪಿಟ್ಕೊಳ್ಳಿ. ವೃಷಭ ರಾಶಿ ಬಂದು ರಾಣಿ, ಸಿಂಹ ರಾಶಿ ಬಂದು ರಾಜ, ಕರ್ಕಾಟಕ ರಾಶಿ ಬಂದು ಅಮ್ಮ, ಕನ್ಯಾ ಹಾಗೂ ಮಿಥುನ ಇದು ಬಂದು ರಾಜಕುಮಾರಿ. ಅದಕ್ಕೆ ನೀವು ಯಾವಾಗಲೂ ರಾಜಕುಮಾರಿಯಾಗೆ ಯೋಚನೆ ಮಾಡೋದು ಅಂತ ಹೇಳ್ತಿರ್ತೇನೆ. ಸೊ ನಿಮ್ಮಲ್ಲಿ ಆ ಗಾಂಭೀರ್ಯ ಆಳೋಗೂ ಗೊತ್ತು. ಹೌದು, ಏನೇ ಬಂದು ಅದನ್ನ ಪಕ್ಕಕ್ಕಿಟ್ಟು ಎದ್ದು ಹೋಗೋದು ಗೊತ್ತು. ತೀರಾ ಆ ಒಂದು ಭಾವಕ್ಕೆ ಒಳಗಾಗೋದಿಲ್ಲ. ನಿಮ್ಮ ಹಿತ ಮಿತ ಗೊತ್ತು. ಅದಕ್ಕೆ ವ್ಯಗ್ರ ಜಾಸ್ತಿ, ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಪವರ್ಸ್ ಜಾಸ್ತಿ. ನಿಮ್ಮನ್ನು ಯಾರಾದರೂ ಕಂಟ್ರೋಲ್ ಮಾಡಿದ್ರೆ ವ್ಯಗ್ರರಾಗ್ಬಿಡ್ತೀರಿ ವೃಷಭ. ಹೌದು ಅಲ್ವೋ ಹೇಳಿ. ಟಾರಸ್ ಅಂತಾರೆ ಇಂಗ್ಲೀಷಲ್ಲಿ, ನಾವು ವೃಷಭ ಅಂತ ಹೇಳ್ತೇವೆ. ಒಂಥರ ಭಾರ ಹೊರ್ತಕ್ಕಂಥ. ಗುಂಬಿಡ್ತೀನಿ ನನ್ನ ಹತ್ರಕ್ಕೆ ಬಂದ್ರೆ. ಹೌದು ಅಲ್ವಾ? ಗುಮ್ಮಿದ್ದೀರಾ ಅಲ್ವಾ ಹೇಳಿ. ಅಪ್ಪನಿಗೂ ಅದೇ ಮಾತು, ಗಂಡನಿಗೂ ಅದೇ ಮಾತು, ಹೆಂಡತಿಗೂ ಅದೇ ಮಾತು. ಅಮ್ಮಮ್ಮ, ವೃಷಭ ಇದೆಯಲ್ಲ ಅದೊಂಥರ ಗತ್ತು. ರೂಲ್ಸ್ ರಂಗಪ್ಪ ನಿಮ್ಮ ಹತ್ರ ನಿಭಾಯಿಸೋದು ಭಾರಿ ಕಷ್ಟ ಕಣಪ್ಪ. ಅಂತ ವೃಷಭಕ್ಕೆ ಲಾಭಾಧಿಪತಿಯಾಗಿ ಗುರು ಬಂದು ಕೂತಿದ್ದಾನೆ. ಯಾವ ನಕ್ಷತ್ರಗಳು ಬರುತ್ತೆ ಲಾಭಸ್ಥಾನಕ್ಕೆ? ಗುರು ಮೂವ್ ಮಾಡಿದ್ರೆ ಈ 3 ನಕ್ಷತ್ರ ಮೇಲೆನ ಮೂವ್ ಮಾಡಬೇಕು. ಒಂದು ಗುರು ನಕ್ಷತ್ರ ಪೂರ್ವಭಾದ್ರ, ನಂತರ ಉತ್ತರಾಭಾದ್ರ, ನಂತರ ವಿಶೇಷವಾಗಿ ರೇವತಿ ನಕ್ಷತ್ರ. ಸೊ ದಟ್ ಕ್ಯಾಲ್ಕುಲೇಷನ್ಸ್ ವಿಲ್ ಬಿ ದೇರ್ ಆಲ್ವೇಸ್.
ಸೊ ಅಂತ ನಿಮಗೆ ವಿಶೇಷವಾಗಿ ಗುರು ಲಾಭಾಧಿಪತಿಯಾಗಿ ಬಂದಿರೋದರಿಂದ ಆಯಿಲ್ ಇಂಡಸ್ಟ್ರಿ, ಯಾಕಂದ್ರೆ ವಿಪರೀತ ರಾಜಯೋಗ, ಎಲ್ಲೋ ಕಳ್ಕೊಂಡಿರೋರಿಗೆ ನ್ಯಾಯಬದ್ಧವಾಗಿ ನೀವು ದುಡಿಯುತ್ತಿದ್ದರೆ ಬರೆದಿಟ್ಕೊಳ್ಳಿ. ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ಪ್ರಾಜೆಕ್ಟ್ಸು, ಸ್ವಂತದ್ದೇ ಒಂದು ಹಣ್ಣು ಅಂಗಡಿ, ತರಕಾರಿ ಅಂಗಡಿ, ಜ್ಯೂಸ್ ಅಂಗಡಿ, ಬಂಗಾರದ ಅಂಗಡಿ, ಬೆಳ್ಳಿ ಅಂಗಡಿ, ಬಟ್ಟೆ ಅಂಗಡಿ, ಒಂದು ಮೇಕಪ್ಪು, ಒಂದು ಬ್ಯೂಟಿ ಪಾರ್ಲರು, ಇಲ್ಲ ಒಂದು ಪುಟ್ಟದಾಗ ಅಡ್ಮಿನಿಸ್ಟ್ರೇಟರು, ಈ ಥರದ ವೃತ್ತಿ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ಸರಕಾರ ಮಟ್ಟದ ಕೆಲಸ, ಕಾರ್ಯ, ಅಧಿಕಾರತ್ವ, ದೊರೆ ಮಟ್ಟದ ಕೆಲಸ, ದೊರೆ ಮಟ್ಟದ ಪದವಿ, ದೊರೆ ಮಟ್ಟದ ಸ್ಥಾನ, ಇಲ್ಲ ದೊರೆಗಳ ಪಕ್ಕದಲ್ಲಿ ನಿಲ್ಲುವಂತ ಅಧಿಕಾರತ್ವವಿರುವವರಿಗೆ ಮಹಾಕುಂಭ ಒಂದು ನಡೆಯುತ್ತೆ, ಒಳ್ಳೇದಾಗುತ್ತೆ. ಯಾಕೆಂದ್ರೆ ತಮಾಷೆ ಏನ್ ಗೊತ್ತಾ, ರಾಹು ಶನಿ ಸಾರದಿಂದ ನೋಡ್ತಾನೆ ಬ್ಯೂಟಿಫುಲ್ ಆಗಿ. ಸೊ ಆ ಒಂಟಿ ಗುರುವಿನ ದೋಷವನ್ನ ತೆಗಿತಾನೆ. ಆ ಭಯ ಆಂದೋಲನ ಬಿಡಿ. ಇಷ್ಟು ದಿನ ಮರೆಯಲ್ಲಿ ಕೂತಿದ್ದ ಗುರುಗಳೇ, ನನ್ನ ಸ್ಥಾನ ನನಗ ತಾಕತ್ತು ಬೇಕಾದಿದ್ದು, ನಾನು ನಿಲ್ಲಬೇಕಾದಿತ್ತು, ನನಗಾಗಬೇಕಾಗಿದ್ದು ಆಗಿಲ್ಲ ಅಂತ ಏನು ಒದ್ದಾಡ್ತಿದ್ರಲ್ಲ, ಅದಕ್ಕೆಲ್ಲ ದಾರಿ ಮಾಡಿಕೊಡ್ತಾನೆ ವೃಷಭಸ್ಥ ಗುರು ನಿಜವಾಗ್ಲು. ಯಾಕಂದ್ರೆ ಪಂಚಮ ಸ್ಥಾನ, ಸಪ್ತಮ ಸ್ಥಾನ, ಭಾಗ್ಯಸ್ಥಾನ ನೋಡ್ತಾನೆ ಆತ, ನೆನ್ಪಿಟ್ಕೊಳ್ಳಿ. ನಿಮಗೆ ತುಂಬಾ ಒಂದು ವಿಶೇಷ ಬುದ್ಧಿಬಲ ಕೊಡತಕ್ಕಂತ ಒಂದು ಕನ್ಯಾ ರಾಶಿಯನ್ನ ನೋಡ್ತಾನೆ. ಸಪ್ತಮ ಸ್ಥಾನ, ಎರಡನೇ ಮದುವೆ, ಗುರು ನೆನ್ಪಿಟ್ಕೊಳ್ಳಿ. ಶುಕ್ರನ್ ಮನೇಲಿ ಗುರು ಬಂದಾಗ ಎರಡನೇ ಮದುವೆ, ಎರಡನೇ ಬದುಕು, ಎರಡನೇ ಮನೆ, ಎರಡನೇ ಕುಟುಂಬ, ಎರಡನೇ ಕೆಲಸ, ಪ್ಯಾಸಿವ್ ಇನ್ಕಮ್, ಎರಡೆರಡು ಕೆಲಸ ಮಾಡ್ಕೊಂಡು ಒಂದು ಟ್ಯೂಷನ್ ನಡೆಸೋದು, ಕೆಲಸ ಮಾಡ್ಕೊಂಡು ಮನೇಲೆ ಒಂದು ಪುಟ್ಟದಾಗಿ ಕಸೂತಿ ಕೆಲಸವೋ, ಸ್ಟಿಚಿಂಗು, ನಿಟ್ಟಿಂಗು, ಡಿಸೈನಿಂಗು, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬಟ್ಟೆಯೋ, ಈ ಥರದ್ದು ಏನಾದರೂ ಒಂದು ರೀಲ್ಸ್ ಮಾಡೋದು, ಶೂಟಿಂಗ್ ಮಾಡೋದು, ಅಡಿಗೆಗಳನ್ನ ಮಾಡಿಸೋದು, ಒಂದು ಪುಟ್ಟ ಮೆಸ್ ಇಟ್ಕೊಂಡಿರೋದು, ಅದ್ಭುತ ಪ್ರಗತಿ. ಚಿಕ್ಕದಾಗಿ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದೀರಿ, ದಿನಸಿ ಅಂಗಡಿ ಇಟ್ಕೊಂಡಿದ್ದೀರಿ, ಗಾಡಿ ಇಟ್ಕೊಂಡಿದ್ದೀರಿ, ಗಾಡಿಗಳಿಂದ ಬಾಡಿಗೆ ಬರ್ತಿದೆ, ಬಾಡಿಗೆ ಓಡಿಸ್ತಿದ್ದೀರಿ, ಸಣ್ಣ ಪುಟ್ಟ ಗೋಡೌನ್ ಇಟ್ಕೊಂಡಿದ್ದೀರಿ, ತುಂಬ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ಮಾಡಿಸ್ತಿದ್ದೀರಿ, ಗೌರ್ಮೆಂಟ್ ಕೆಲಸಗಳು, ಈ ಒಂದು ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಲ್ಯಾಂಡ್ ಡೆವಲಪ್ಮೆಂಟು, ಈ ಥರದ್ದು ಮಾಡಿಸ್ತಿದ್ದೀರಿ. ಖಂಡಿತ ನಡೆಯುತ್ತೆ. ಗುರು ಸಪ್ತಮ ಒಳ್ಳೆಯವನಾಗ್ತಾನೆ. ಇಷ್ಟು ದಿನ ಕೊಡೋರೆಲ್ಲ ಓಡೋಗ್ತಿದ್ರು, ಬರೋದು ಬರ್ತಿರ್ಲಿಲ್ಲ, ಬರ್ತಾರೆ ಹುಡ್ಕೊಂಡು. 1 ಲಕ್ಷ ಕೊಡೋ ಜಾಗದಲ್ಲಿ ಅಟ್ಲೀಸ್ಟ್ 10,000 ಆದ್ರೂ ನಿಮ್ ಕೈಗೆ ಬಂದು ಸೇರುತ್ತೆ. ಬಿಲ್ಲು ಪಾಸೇ ಆಗಿಲ್ಲ, ಒಂದು 30,000 ಆದ್ರೂ ಪಾಸ್ ಆಗುತ್ತೆ. ಭಾಗ್ಯಸ್ಥಾನವನ್ನ ನೋಡ್ತಾನೆ ಗುರು. ಆ ಭಾಗ್ಯಾಧಿಪತಿ ದಶಮದಲ್ಲಿದ್ದಾನೆ. ಖಂಡಿತ ಭಾಗ್ಯಾಧಿಪತಿ ದಶಮದಲ್ಲಿದ್ದು ತಮಾಷೆ ಏನು ಗೊತ್ತಾ, ಆ ಶನಿ ಗುರು ಸಾರದಿಂದ ನೋಡ್ತಿದ್ದಾನೆ, ಕೇಂದ್ರದಿಂದ ಶನಿ ಗುರು. ಸೊ ಜಡ್ಜಸ್ಸು, ಲಾಯರು, ಫಾರ್ಮಸ್ಯೂಟಿಕಲ್ಲು, ಟೀಚರ್ಸು, ಲಾಯರು, ಆಮೇಲೆ ಮೆಡಿಸಿನ್ ಲೈನಲ್ಲಿ ಇರ್ತಕ್ಕಂಥವರು, ವೈದಿಕ, ಆಗಮ, ಆಯುರ್ವೇದ, ನಮ್ಮ ಪುರಾತನ ಸಂಪ್ರದಾಯ ವಿದ್ಯೆಗಳು, ಕೆಲಸಗಳು, ವ್ಯವಹಾರಗಳು, ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ನೇಚರ್ ಥೆರಪಿ, ನ್ಯಾಚುರೋಥೆರಪಿ, ಪಂಚಕರ್ಮ ಥೆರಪಿ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಮೆಡಿಸಿನ್, ಈವನ್ ಅಲೋಪತಿ, ಮಕ್ಕಳ ತಜ್ಞರು, ಪ್ರಸೂತಿ ತಜ್ಞರು, ಹೌದು, ಸಿವಿಲ್ ನ್ಯಾಯಾಧೀಶರು, ಎಸ್ಪೆಷಲಿ ಈ ಡೈವರ್ಸ್ ಕೇಸ್ಗಳಿಗೆ ಸಂಬಂಧಪಟ್ಟಂತ ಲಾಯರು, ಜಡ್ಜ್ಗಳು, ಒಳ್ಳೆ ಪುರೋಭಿವೃದ್ಧಿ ನಿಮಗೆ. ಕ್ರಿಮಿನಲ್ ಕೇಸ್ ಅಲ್ಲ, ಈ ಥರದ್ದು ಮನೆಗಳನ್ನು ಒಟ್ಟು ಮಾಡ್ತಕ್ಕಂಥದ್ದು, ಕುಟುಂಬಗಳನ್ನು ಒಟ್ಟು ಮಾಡ್ತಕ್ಕಂಥದ್ದು, ಸಿವಿಲ್ ವ್ಯಾಜ್ಯಗಳನ್ನ ಸರಿಪಡಿಸ್ತಕ್ಕಂಥದ್ದು, ಇಂತಹ ಒಂದು ವೃತ್ತಿ ಉದ್ಯೋಗ ಇರತಕ್ಕಂಥವ್ರಿಗೆ ಅದ್ಭುತವಾದಂಥ ಪ್ರಗತಿ ಇರತಕ್ಕಂಥದ್ದು. ಒಂಥರ ಜಾಕ್ಪಾಟ್ ಹೊಡೆದಂಗೆ ಆಗುತ್ತೆ. ಏನೂ ಇಲ್ಲ, ಒಂಥರ ತಟಸ್ಥ ಆಗಿರ್ತಕ್ಕಂಥವರಿಗೆ ವಿಶೇಷ ಬಲ. ಹೌದು, ಮಕ್ಕಳಿಲ್ಲದವರಿಗೆ ಮಕ್ಕಳು. ಬುಧನ ಮನೆ ನೋಡೋದ್ರಿಂದ IVF. ತಮಾಷೆ ನೋಡಿ, IVF ಅಲ್ಲ, ಸರೋಗೆಸಿ ಮದರ್, ಸರೋಗೆಸಿ ಫಾದರ್. ಅಂದರೆ ಯಾವ ರೀತಿ ಹೇಳಬೇಕು ಅಂದರೆ, ಕುಂತಿದೇವಿ ಗಂಡನಿಂದ ಮಕ್ಕಳಿಲ್ಲ, ಯಾರದ್ದೋ ತೆಗೆದು ಹೊಟ್ಟೆಯಲ್ಲಿ, ಸರೋಗೆಸಿ ಫಾದರ್ ಯಾರದೋ ಗಂಡಿನ ವೀರ್ಯಾಣು ಹೊಟ್ಟೆಯಲ್ಲಿಟ್ಟು ಪಾಪು, ತಾಯಿಗೆ ಮಕ್ಕಳಾಗ್ತಿಲ್ಲ, ಎಗ್ ಪ್ರಾಬ್ಲಮ್ ಇದೆ, ಬೇರೆ ತಾಯಿಯ ಮೊಟ್ಟೆಯನ್ನಿಟ್ಟು ಮಗು ಮಾಡುವುದು. ಕೃತಕ ಗರ್ಭಧಾರಣೆಗಳಲ್ಲಿ ವಿಶೇಷವಾದಂಥ ಒಂದು ಡೆವಲಪ್ಮೆಂಟ್ ನಡೆಯುತ್ತೆ. ಹೌದು, ಈಗೇನು ಒಂದು 11%, 13% ಅಂತಾರಲ್ವ, ಅದು ಡಬಲ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂದರೆ ನ್ಯಾಚುರಲ್ ಆಗಿ ಮಕ್ಕಳಾಗಲು ತೊಂದರೆ ಇರತಕ್ಕಂಥವರಿಗೆ ಈ ರೀತಿಯ ಒಂದು ಗರ್ಭಧಾರಣೆಯಲ್ಲಿ ಒಂದು ಬಹುದೊಡ್ಡ ಆವಿಷ್ಕಾರಗಳು ನಡೆಯುತ್ತವೆ. ಯಾಕಂದ್ರೆ ಗುರು ಶುಕ್ರನ ಮನೆಯಲ್ಲಿ, ರೇತಸ್ಸಿನ ಮನೆಯಲ್ಲಿ ಕೊಡಲೇಬೇಕು.
ಅಂತ ಗಾಂಧಾರಿ ದೇವಿ ನನಗೆ ಮಗು ಆಗ್ಲಿಲ್ಲ, ಎಷ್ಟು ದಿನ ಆದ್ರೂ ಕೂಡ 11 ತಿಂಗಳಾಯ್ತು, 12 ತಿಂಗಳಾಯ್ತು, 13 ತಿಂಗಳಾಯ್ತು ಅಂತ ಹೊಟ್ಟೆ ಹೊಡ್ಕೊಂಡು ಆ ಪಿಂಡನೆಲ್ಲ ಒಡೆದಾಕೋಗ್ಬಿಡ್ತಾಳೆ. ವ್ಯಾಸರು ಓಡ್ ಬರ್ತಾರೆ, ಎಂತ ಕೆಲಸ ಮಾಡಿಬಿಟ್ಟಿ ಅಮ್ಮ ಅಂತ ಹೇಳಿ ಬಂದು, ಹೌದು ಎಷ್ಟಾದ್ರೂ ಒಂದು ರೀತಿಯಲ್ಲಿ ಸೊಸೆಯಾಗಬೇಕು. ಧೃತರಾಷ್ಟ್ರದ ತಂದೆ ಯಾರು? ವ್ಯಾಸರೇ. ಏನ್ ಈ ಸೊಸೆ ಈ ತರ ಮಾಡ್ಕೊಬಿಡ್ತಲ್ಲ ಅಂತ ಬಂದು, ವಂಶವೇ ಇಲ್ಲದಿದ್ದಾಗ ಹೋಗುತ್ತಲ್ಲ ಅಂತ ಕುರು ವಂಶಕ್ಕೆ ಆ ಒಂದು 101 ಕುಂಡಗಳನ್ನ ರೆಡಿ ಮಾಡಿ ಅದರಲ್ಲಿ ಆ ಪಿಂಡಗಳನ್ನೆಲ್ಲ ಒಂದೊಂದೇ ಭಾಗ ಇಟ್ಟು ಶಕ್ತಿ ತುಂಬಿಸಿ, ಚೈತನ್ಯ ತುಂಬಿಸಿ ಸುಮ್ಮನಿರು ಅಂತ ಹೇಳಿ ನಂತರ ಮಕ್ಕಳು ಹುಟ್ಟೋದು ಒಂದೇ ಬಾರಿಗೆ. ಆ ರೀತಿ ಗರ್ಭ ಕೆಟ್ಟೋಯ್ತು, ಉಳಿಯೋಲ್ಲ ಅನ್ನುವ ಮಕ್ಕಳು ಉಳಿಯುತ್ತವೆ. ಅಂಥದ್ದೊಂದು ವಿಶೇಷ ಮೆಡಿಕಲ್ ರಂಗದಲ್ಲಿ ಇರತಕ್ಕಂಥ ವೃಷಭ ರಾಶಿಯವರಿಗಂತೂ ಅದ್ಭುತವಾದ ಹೆಸರು, ಖ್ಯಾತಿ, ಉನ್ನತ ಸ್ಥಾನಕ್ಕೆ ಹೋಗತಕ್ಕಂಥದ್ದು ಆಗುತ್ತೆ. ರಾಜಕೀಯ, ದೊಡ್ಡ ಹುದ್ದೆ, ದೊಡ್ಡ ಕೆಲಸ ಅನ್ನತಕ್ಕಂಥ ಚಿಕ್ಕವರಿಗೂ ಕೂಡ ಉಂಟು. ಸ್ಮಾಲ್ ಒಂದು ಪಾಠಶಾಲೆಯಲ್ಲಿ ಒಂದು ಟೀಚ್ ಮಾಡ್ತಿರ್ತಕ್ಕಂಥವ್ರು, ಒಂದು ಕ್ಲರಿಕಲ್ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೂ ಕೂಡ, ಆಮೇಲೆ ಅಕೌಂಟಿಂಗ್, ಬ್ಯಾಂಕಿಂಗ್, ಫಿನಾನ್ಸಿಂಗ್ ಈ ರೀತಿಯಲ್ಲಿ ಇರ್ತಕ್ಕಂಥವ್ರು, ವೈದಿಕ, ಆಗಮ, ಜ್ಯೋತಿಷ್ಯ ಇದನ್ನ ಹೇಳೋದು, ಕಲಿಸೋದು, ಕಲಿಸ್ತಿರೋದು ಮಾಡುತ್ತಿರತಕ್ಕಂಥವ್ರಿಗೂ ಅದ್ಭುತವಾದಂಥ ಪ್ರಯೋಗ ನೋಡತಕ್ಕಂಥ ಒಂದು ವೃಷಭ ರಾಶಿಗೆ ಯೋಗ ಫಲ. 4 ಜನನೂ ಇಲ್ಲ ಗುರುಗಳೇ, ಹೊಟ್ಟೆ ತುಂಬಾ ಊಟ ಕೊಡ್ತಾನೆ ಗುರು, ನೆನ್ಪಿಟ್ಕೊಳ್ಳಿ. ಆಮೇಲೆ ಆಯಿಲು, ಸ್ಟೀಲು, ಸಿಮೆಂಟು, ಪೆಟ್ರೋಲು, ಲಿಕ್ಕರು, ಗ್ಯಾಸು ಇದಕ್ಕೆ ಸಂಬಂಧಪಟ್ಟಂತ ಒಂದು ಬಿಸಿನೆಸ್ಸು, ಕೆಲಸ, ವ್ಯವಹಾರ, ಸೆಕ್ಯೂರಿಟಿ ಏಜೆನ್ಸಿ, ಡ್ರೈವರ್ ಆಗಿದ್ದೀರಾ, ಗಾಡಿಗಳು ಇಟ್ಕೊಂಡಿದ್ದೀರಾ, ಬಾಡಿಗೆ ಕೊಟ್ಟಿದ್ದೀರಾ, ಈ ತರದ್ದು ಒಂದು ವ್ಯವಹಾರ, ವ್ಯಾಪಾರ, ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವರ್ಷವಾಗಿರುತ್ತದೆ. ಮುಂದಿನ ಮೇ 15ರವರೆಗೂ ಚೆನ್ನಾಗಿದೆ. ಸ್ವಲ್ಪ ಗುರು ವಕ್ರನಾದಾಗ ಅಕ್ಟೋಬರ್ 9ರಿಂದ ಫೆಬ್ರವರಿ 14ರವರೆಗೆ ಸ್ವಲ್ಪ ಜಾಗ್ರತೆ. ಸ್ವಲ್ಪ ಯಾವ್ದಾದ್ರೂ ಚಿಕ್ಕಗಳಲ್ಲಿ ಸಿಲ್ಕಾಕೋತೀರಿ. ಮುಖ್ಯವಾಗಿ ಯಾರಿಗೆ ತೊಂದರೆ ಅಂದ್ರೆ ವೃಷಭ ರಾಶಿಯವರಿಗೆ, ಯಾರು ಅಧರ್ಮದಿಂದ ದುಡ್ಡನ್ನು ಸಂಪಾದಿಸಿದಿರೋ, ಅನ್ಯಾಯ ಮಾರ್ಗವಾಗಿ ಸಂಪಾದಿಸಿದಿರೋ, ಕಳ್ಳತನ, ಮೋಸ, ದಗ, ಸ್ಮ್ಯಾಶನಿಂಗ್ ಈ ವರ್ಷ ಸಿಕ್ಕಾಕೊಳ್ದಿರೋರೆಲ್ಲ ಸಿಕ್ಕಾಕೋಬಿಡ್ತೀರಿ. ಅಂತಿಂತ ಸಿಕ್ಕಾಕಿಸ್ಕೊಳ್ಳೋದಲ್ಲ ನೀವು. ಒಬ್ಬೊಬ್ಬ ಜೈಲೂಟ ಗ್ಯಾರಂಟಿ. ನಿಮ್ ಇನ್ಕಮ್ ಟ್ಯಾಕ್ಸ್ ರೈಡ್ಗಳು ನಡೆಯೋದೇ ವೃಷಭ ರಾಶಿಯವ್ರ ಮನೆ ಮೇಲೆ. ಮೋಸ ಮಾಡಿ, ದಗ ಮಾಡಿ, ಸುಳ್ಳು ಹೇಳಿ, ಬಾಚಿಟ್ಕೊಂಡು, ಇನ್ನೊಂದು ಬೇರೆ ರೀತಿಯಲ್ಲಿ ವೈದಿಕವಾಗಿ ಮೋಸ ಮಾಡಿರೋರ್ಗೂ ಅಷ್ಟೇ. ಏನೋ ಹೇಳಿ ಮೋಸದ ಪೂಜೆ, ಮೋಸದ ಲೆಕ್ಕಾಚಾರ, ಅದಕ್ಕೂ ಅವ್ರಿಗೂ ಬರುತ್ತೆ. ಆಮೇಲೆ ನೋಡಿ, ಗುರು ಶುಕ್ರನ್ ಮನೆ ಮೇಲೆ ತುಂಬಾ ದೊಡ್ಡ ಅಧಿಕಾರ ಸ್ಥಾನದಲ್ಲಿರುವವರೇ ಅಪವಿತ್ರ ಮೈತ್ರಿಗಳು ಮಾಡ್ಕೊಂಡು ಕೆಟ್ಟ ಹೆಸರು ಬರ್ಸ್ಕೊತಾರೆ. ತುಂಬಾ ದೊಡ್ಡ ಹೆಸರು, ಗುರು ಅಂದ್ರೇನೆ ಹೆಸರು ಕಳಂಕ. ಸೊ ನಿಮ್ಮ ಬಲ ಅದನ್ನ ದುರ್ಬಳಕೆ ಮಾಡ್ಕೊಂಡು, ಅಧಿಕಾರ ದುರ್ಬಳಕೆ ಮಾಡ್ಕೊಂಡು, ಹೆಸರು ವಿಪರೀತ ದುರ್ಬಳಕೆ, ಬೆದರಿಸೋದು, ಇನ್ನೊಂದು ಬ್ಲ್ಯಾಕ್ ಮೇಲು, ಅತ್ಯಾಚಾರ, ಅನಾಚಾರ, ಬೇರೆ ರೀತಿಯ ಸಂಪಾದನೆ, ಅಪವಾದ, ಅವಮಾನ ಈ ತರ ಮಾಡಿ ಬೆದರಿಸಿ ಕಿತ್ಕೊಂಡು ಗ್ಯಾರಂಟಿ ಮತ್ತೆ ಜೈಲಿಗೆ ಕರ್ಕೊಂಡೋಗಿ ನಿಲ್ಸುತ್ತೆ. ಗ್ಯಾರಂಟಿ. ಅಂತಿಂತ ಅವಮಾನ ಅನುಭವಿಸಲ್ಲ, ಬೇಡಪ್ಪ ಅನ್ನಿಸ್ಬಿಡುತ್ತೆ. ಬೇರೆ ಅಯ್ಯೋ ಅದು 3 ಬಿಟ್ಟವ್ರೆ ಮಾಡೋದು ಬಿಡಿ ಅಂತದ್ದೆಲ್ಲ ಕೇಳ್ತಿದ್ದೇವಲ್ಲ. ಈಗ ಬ್ರೇಕಿಂಗ್ ನ್ಯೂಸ್ಗಳು, ಎಲೆಕ್ಷನ್ ಇರೋವಾಗ 1 ದಿನ ಮೊದಲು, 2 ದಿನ ಮೊದಲು ಬೇರೆ ಬೇರೆ ರೀತಿಯ ವಿಚಾರಗಳು, ಹಂಗ್ ಮಾಡದಂತೆ, ಹೆಂಗ್ ಮಾಡದಂತೆ, ಅದಂತೆ ಇದಂತೆ ಏನೇನೋ ಮಾತಾಡ್ಲಿಕ್ಕೆ ಅಭಾಸ ಮಾತಾಡಬಾರ್ದು ನನ್ನ ಕಾರ್ಯಕ್ರಮದಲ್ಲಿ. ಇದು ನಡೀತಿರತಕ್ಕಂಥ ಸಮಸ್ಯೆ. ವೃಷಭ ರಾಶಿ ಈ ಥರದ್ರಲ್ಲಿ ಏನಾದರೂ ಇದ್ರಿ ಜಾಗ್ರತೆ. ಆಮೇಲೆ ಆರೋಗ್ಯ ನೋಡ್ಕೊಳ್ಳಿ. ಹೃದಯಕ್ಕೆ ಸಂಬಂಧಪಟ್ಟಂಥದ್ದು, BP, ಶುಗರ್ಗೆ ಸಂಬಂಧಪಟ್ಟಂಥದ್ದು ಗ್ಯಾರಂಟಿ. ಸ್ಥೂಲಕಾಯ ಇದ್ರೆ ವೆರಿ ಕೇರ್ಫುಲ್. ಹೊಟ್ಟೆ ಊದ್ಕೋತಿದೆ, ಜೀರ್ಣ ಆಗ್ತಿಲ್ಲ, ಮೇಧೋಜೀರಕ ಗ್ರಂಥಿ, ಪ್ರಾಸ್ಟೇಟ್ ಗ್ರಂಥಿಗಳು, ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಜೀರ್ಣಾಂಗ ಸಮಸ್ಯೆಗಳು, ವಿಪರೀತ ಶುಗರ್ ರೈಸ್ ಆಗಿ ಕಿಡ್ನಿಗೆ ಏನಾದರೂ ತೊಂದರೆಗಳು, ಮೈ ಊತ ಬಂದ್ಬಿಡೋದು, ವಿಪರೀತ ಭಾರ ಬಂದ್ಬಿಡೋದು, ಇದೆಲ್ಲವೂ ನಡೆಯತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ತಪ್ಪು ಮಾಡಿದ್ರೆ ಮಾತ್ರ ರೆಡಿಯಾಗಿ ಮಕ್ಕಳೇ. ವೃಷಭ ರಾಶಿ, ನೀವು ತಪ್ಪು ಮಾಡಿಲ್ಲ, ಧರ್ಮಬದ್ಧವಾಗಿದ್ರಿ, ನ್ಯಾಯಬದ್ಧವಾಗಿದ್ರಿ. ನೋಡಿ, ಕಲಿಯುಗದಲ್ಲಿ ಧರ್ಮ ಇಲ್ಲ, ಒಪ್ಕೊಳ್ಳೋಣ. ವಿಪರೀತ ಅನ್ಯಾಯ ಮಾಡಿದ್ರೆ ಎಲ್ಲಿ ನೋಡ್ತಾ ಕೂತ್ಕೊಂಡು, ಧರ್ಮ ದೇವತೆ ಗುರುವಿನ ಇನ್ನೊಂದು ರೂಪ ನೆನ್ಪಿಟ್ಕೊಳ್ಳಿ. ಕ್ರೋಧನಾಮ ಸಂವತ್ಸರ ಬೇರೆ. ಕುಜ ನಿಮಗೆ ಸರಿ ಮಾರಕ, ಸುಟ್ಟಾಕ್ಬಿಡ್ತಾನೆ ನಿಮ್ಮನ್ನ. ವೃಷಭ ರಾಶಿ
ವೆರಿ ಕೇರ್ಫುಲ್. ಈ ಥರದ್ದು ಮಾಡಿದೆ ಅಂದರೆ ಅಟ್ಲೀಸ್ಟ್ ಈಗಲಾದರೂ ನಿಲ್ಲಿಸ್ಕೊಳ್ಳಿ. ಗುರು ಬಂದಿದ್ದೇನಲ್ವ, ಬೇಡಪ್ಪ ಭಯದಲ್ಲೇ ಕುತ್ಕೋಬೇಕು, ದೇಶಾಂತರ ಹೋಗ್ಬಿಡ್ಬೇಕು, ಆ ಥರದೊಂದು ಭಾವಗಳಾಗಿ ಬಿಡತಕ್ಕಂಥದ್ದು ಆಗುತ್ತೆ. ತುಂಬ ಎಚ್ಚರಿಕೆ. ದೇಶಾಂತರವೇ, ಮನೆ ಮಠ, ಅದರಲ್ಲೂ ಅಳತೆಗೆ ಮೀರಿದಂಥ ಒಂದು ಸಾಲ ಯಾಕಪ್ಪ ಬೇಕು? ಯಾರಿಗೆ ಬೇಕು? ಗ್ಯಾರಂಟಿ ಸುಲಿಗೆ ಆಗ್ಬಿಡ್ತೀರಿ. ಸಾಲ ಮಾಡ್ಕೊಂಡಿದ್ದೀರಿ, ರೆಡಿ ಫಾರ್ ದಿ ಪೆನಾಲ್ಟೀಸ್. ಜಾಗ್ರತೆ. ನಾನು ಹೇಳ್ತಲೇ ಇದ್ದೇನೆ, ಈ ವರ್ಷ ಸಾಲ ಮಾಡ್ಲಿಕ್ಕೆ ಹೋಗ್ಬಿಡಿ. ನೋಡಿ, ಆಲ್ರೆಡಿ RBI ಹೇಳ್ತಿದೆ, ಗೃಹ ಸಾಲ ಡಬಲ್ ಆಗ್ಬಿಟ್ಟಿದೆ. ಅದು ಸಾಲ ತಗೊಂಡು ಮನೆ ಕಟ್ಟೇ ಇಲ್ವಂತೆ ತುಂಬಾ ಜನ, ಅದನ್ನ ದುಂದು ವೆಚ್ಚ ಮಾಡ್ತಿದ್ದಾರೆ ಅಂತ. ಆ ರೀತಿ ಬಂದು ನೆತ್ತಿ ಮೇಲೆ ಬಂದು ನಿಂತ್ಕೊಳ್ಳುತ್ತೆ. ಹುಷಾರು ಹುಷಾರು ಹುಷಾರು. ಪರಿಹಾರ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಪರೀತ ಬಡ್ಡಿ ವ್ಯಾಪಾರಿಗಳು, ಬಡ್ಡಿ ಕಿತ್ಕೋ, ಮೋಸ ಮಾಡು, ಅನ್ಯಾಯ ಮಾಡು, ಎಲ್ಲಿ ಬಿಡುತ್ತಪ್ಪೋ? ನೀವು ನಂಬೋಲ್ಲ, ನನಗೆ ಇವತ್ತಿಗೂ ನೆನಪಿದೆ. ಒಬ್ಬ ವ್ಯಾಪಾರಿಗೆ ಹೇಳಿದ್ದೆ, ಸಾರ್ ನಿಮ್ಮ ಜಾತಕದಲ್ಲಿ ಗುರುದೋಷ ಇದೆ, ಕಾವೇರಿ ಪುಷ್ಕರದಲ್ಲಿ ಬೇರೆ ಕೂತಿದೆ, ಕೃಷ್ಣ ಪುಷ್ಕರ ಕಾವೇರಿ ಪುಷ್ಕರ ಮಧ್ಯದಲ್ಲಿದ್ದಾನೆ ಅವನು. ನೀವು ಈ ರೀತಿ ಕೊಳ್ಳೆ ಹೊಡಿತಿರೋ ಈ ದುಡ್ಡು ನಿಮ್ಮ ಮಕ್ಕಳು ಹೊಡೆಯುತ್ತೆ ಸರ್ ಅಂತ. ಏನೂ ಇಲ್ಲ, ತುಂಬಾ ದುಡ್ಡು ನೋವು ಅನುಭವಿಸ್ಬಿಡ್ತೀರಾ ಅಂತ. ನಂಬಲ್ಲ ನೀವು. ಆತನ ಕಿರುಮಗನಿಗೆ ಜನನಾಂಗದಲ್ಲೇ ಕ್ಯಾನ್ಸರ್. ಆ ಪಾಟಿ ದುಡ್ಡು, ಮೋಸದ ದುಡ್ಡು. ಅಬ್ಬಬ್ಬಬ್ಬಬ್ಬ. ನೀವು ಯಾರಾದರೂ ಒಂದು ನ್ಯಾಯದ ಲೆಕ್ಕ ಇದೆ, ಒಂದು 10 ರೂಪಾಯಿಗೆ ಒಂದು 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ, ಓಕೆ, ಇನ್ನೂ 10 ರೂಪಾಯಿ, ಯಾಕಂದರೆ ಮಾರ್ಕೆಟಿಂಗ್ ಖರ್ಚಿದೆ, ಇನ್ನೊಂದಂತ ತಗೊಳ್ಳೋಣ. 10 ರೂಪಾಯಿ ನೀವು 800 ರೂಪಾಯಿಗೆ ಮಾರಿದ್ರೆ, 100 ರೂಪಾಯಿನ 1000 ರೂಪಾಯಿಗೆ ಮಾರಿದ್ರೆ ಯಾವ ಲೆಕ್ಕ? ಎಷ್ಟು ದಿನ ತಿನ್ಸುತ್ತೆ ಅನ್ಕೊಂಡಿದ್ದೀರಿ? ಫಸ್ಟು ಹೊಡೆಯೋದು ಗುರು ಯಾರನ್ನ ಗೊತ್ತಾ? ನಿಮ್ಮ ಮಕ್ಕಳನ್ನ. ಅವ್ರಿಗೆ ಹೇಳಿದ್ದೆ, ಈ ಥರದ್ದು ತುಂಬ ಜನಕ್ಕೆ ನೋಡಿದ್ದಾನೆ, ಹೇಳಿದ್ದಾನೆ ತುಂಬ ದೊಡ್ಡವ್ರಿಗೆ. ಅದಕ್ಕೆ ನಿಮ್ಗೆ ಆಗಾಗ ಹೇಳ್ತಿರ್ತಾನೆ, ಇದನ್ನ ಬಿಟ್ಬಿಡಿ ಅಂದರೆ ನೀವು ಬಿಡಲ್ಲ, ಇದನ್ನ ಮಾಡಬೇಡಿ ಅಂದರೆ ನೀವು ಬಿಡಲ್ಲ, ಅದನ್ನೇ ಮಾಡೋದು, ಅಲ್ಲೇ ಗೊರಗೋದು. ಬರಬೇಡಿ ಅಂತೀನೋ ನಾನು ಸುಮ್ಮನೆ ತುಂಬ ಬೈದ್ಬಿಟ್ಟಿರ್ತೇನೆ. ನನಗೆ ಸಿಟ್ಟು ಜಾಸ್ತಿ, ಗುರುವಿಗೆ ಸಿಟ್ಟು ಜಾಸ್ತಿ ಅಂತಾರಲ್ಲ, ನನಗೆ ಸಾತ್ವಿಕ ಸಿಟ್ಟು. ಏನಿ ಮಕ್ಕಳು, ಎಂಥ ಮಕ್ಕಳು ತಮ್ಮ ಶಕ್ತಿನ ಅರ್ಥ ಮಾಡ್ಕೊಳ್ಳೋದು ಅಂತ. ಎಚ್ಚರಿಕೆ. ಪುಟ್ಟದಾಗಿ, ಯಾಕಂದ್ರೆ ಗುರು ಪಂಚಮ ಸಪ್ತಮ ಭಾಗ್ಯ ದೃಷ್ಟಿ ಮಾಡ್ತಿರೋದ್ರಿಂದ. ಹಾಗೆಯೇ ಯಾಕೆ ಇದು ಇಂಥದ್ದೊಂದು ಫಲ ಅಂದರೆ, ಅಲ್ಲಿ ನೋಡಿ, ಸೂರ್ಯ ನಕ್ಷತ್ರ, ಚಂದ್ರ ನಕ್ಷತ್ರ, ಆಮೇಲೆ ಕುಜ ನಕ್ಷತ್ರ, ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಲಾಭಗಳು ಕೊಡ್ತಾನೆ. ಇದರಲ್ಲೇ ಸರ್ಕಾರದಲ್ಲಿ ವಿಪರೀತ ಲಂಚ ತಿಂದಿರೋರು ಏನು ತಿನ್ಬೇಕು? ಬಡವನ ಹತ್ರನೂ ಒಂದು ಬರ್ತ್ ಸರ್ಟಿಫಿಕೇಟ್ಗೆ ಆ ಥರ ದುಡ್ಡು ಕಿತ್ಕೊಳ್ಳೋದ, ಒಂದು ಮೆಡಿಕಲ್ ಬಿಲ್ ಪಾಸ್ ಮಾಡೋದಕ್ಕೋ, ಒಂದು ಆಪರೇಷನ್ಗೋ ಗ್ಯಾರಂಟಿ. ಪೇಷಂಟ್ಗಳ ಹೆಸರಲ್ಲಿ ಕೆಲವು ಆಸ್ಪತ್ರೆಗಳು ಸುಲಿಗೆ. ಬರೀ ಒಂದು 60,000 ರೂಪಾಯಿ ಹರ್ನಿಯಾ ಆಪರೇಷನ್ಗೆ 6 ಲಕ್ಷ ಕಿತ್ಕೊಳ್ಳೋ ಆಸ್ಪತ್ರೆಗಳು ಬಂದ್ಬಿಟ್ಟಿದ್ದಾವೆ. ಅಪೆಂಡಿಸ್ ಒಂದು 40-50 ಸಾವಿರ ತಗೊಳ್ಳಿ, ಒಂದು 5 ಲಕ್ಷದವರೆಗೂ. ಆ ಬಾಟಿ ತಿಂದ್ರೆ ಬಿಡುತ್ತಾ? ಜೀರ್ಣಿಸುತ್ತಾ? ಗುರು ಹೊಡೆದ್ರೆ ಅಂತಿಂಥದ್ದೆಲ್ಲ ನಿಧಾನವಾಗಿ ಶುಗರ್ ತರ ಒಂದೊಂದೇ ಅಂಗ ಛೇದ, ಕೈ ಬೆರಳೋಯ್ತು, ಕಾಲೋಯ್ತು, ಈ ತರ ಮಾಡಿಸ್ತಾನಲ್ವ, ಆ ತರ ಮಾಡಿಸ್ತಾನೆ. ಎಚ್ಚರಿಕೆ. ಗಣಪತಿ ಅನುಷ್ಠಾನ ಮಾಡ್ಕೊಳ್ಳಿ. ಆಯಿತು ಅಂದ್ರೆ ಪ್ರತಿ ಗುರುವಾರ ತಪ್ಪದೆ ಒಂದು ಬೊಗಸೆ ಕಡಲೆಕಾಳು ತಗೊಂಡೋಗಿ ರಾಮನ ಆಲಯದಲ್ಲಿ ಅರ್ಚನೆ ಮಾಡಿಸಿ ಯಾರಾದ್ರೂ ಬಡವ್ರು ಕೊಡ್ತಾರೆ. ಶಕ್ತಿ ಇದ್ರೆ ಒಂದು 300 ಗ್ರಾಮ್ 3 kg ಕೊಡ್ತಾ ಬನ್ನಿ ಬೆಲ್ಲದ ಜೊತೆ. ಇನ್ನೂ ಆಯ್ತು ಅಂತ ಹೇಳ್ದ ಅಂದ್ರೆ, ಎಡಗೈಗೆ ಒಂದು ಗುರುವಿನ ಕಡಗ, ಕಡಗದಲ್ಲಿ ಗುರು ಪ್ರತಿಷ್ಠಾಪನೆ ಅಂತ ಹೇಳ್ತೀವಿ. ಯಾಕಂದ್ರೆ ಗುರು ಎಷ್ಟೇ ಆದ್ರೂ ನಿಮಗೆ ಕೆಡಕೆ, ಏನೇ ಲಾಭ ಕೊಟ್ಟರು ಕೂಡ ಅದು ಕಿತ್ಕೊಳ್ಳೋಕೆ ರೆಡಿ ಇಟ್ಬಿಟ್ಟಿರ್ತಾರೆ.
ನಿಮ್ಮವರೇ ಶತ್ರುಗಳು. ಇಲ್ಲ ಒಂದು ಪರ್ಸಲ್ಲಿ ಇಟ್ಕೊಳ್ಳಿ, ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳಿ, ಇಲ್ಲ ದೇವ್ರ ಮನೇಲಿ ಇಟ್ಟು ನಿತ್ಯ ಧೂಪ ದೀಪ ಆರಾಧನೆ ಮಾಡ್ತಕ್ಕಂಥದ್ದು ಮಾಡಿ. ತುಂಬ ವಿಶೇಷ ಆಗ್ತಕ್ಕಂಥದ್ದು ಆ ಗುರು ದೃಷ್ಟಿ ನಮ್ಮನ್ನು ಸಮಾಧಾನ ಪಡಿಸುತ್ತೆ. ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಬಾರ್ದು. ಇರ್ಲಿಪ್ಪ, ನನಗೆ ಒಂಥರ ಸಂಕೋಚ, ಮಾತಾಡೋದು ಯಾಕೆ, ಇರಲಿ. ಶನಿವಾರ ಜ್ಯೇಷ್ಠ ನಕ್ಷತ್ರದ ಈ ದಿನ ವಿಶೇಷವಾಗಿ ತಾರಾಬಲ ಇರತಕ್ಕಂಥ ನಕ್ಷತ್ರಗಳು ಅಶ್ವಿನಿ, ಭರಣಿ, ರೋಹಿಣಿ, ಆರುದ್ರ, ಪುಷ್ಯ, ಆಶ್ಲೇಷ, ಮಖ, ಪೂರ್ವ ಪಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ ನಕ್ಷತ್ರಕ್ಕೆ ವಿಶೇಷವಾಗಿರತಕ್ಕಂಥ ಒಂದು ತಾರಾಬಲ ಇರೋ ದಿನ. ಇನ್ನು ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಚಂದ್ರ ಬುಧನ್ಸಾರದಲ್ಲಿ ಮೇಷಕ್ಕೆ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಗಲಿಬಿಲಿಯ ವ್ಯವಹಾರ, ವ್ಯಾಪಾರ, ಉದ್ಯೋಗ, ಹಣಕಾಸು ಹಾಕೋದು ಮಾಡೋದು ಬೇಡ. ಬುಧನಿಗೂ ನಿಮಗೂ ಆಗೋಲ್ಲ. ಬುಧ 12ನೇ ಮನೆ, ದಿಢೀರ್ ದುಡ್ಡು ಕೊಟ್ಟಿರ್ತಾನೆ, ಕಿತ್ಕೊಂಡು ಹೋಗ್ಬಿಡ್ತಾನೆ. 1 ರೂಪಾಯಿ ಕೊಟ್ಟು 10 ರೂಪಾಯಿ ಕಿತ್ಕೊಂಡಾಗೆ. ಲಾಟ್ರಿನಲ್ಲಿ ನಾವು ಎಷ್ಟು ಕಳ್ಕೊತೀವಿ ಅಂತ ಗೊತ್ತಿಲ್ಲ. 1,00,000 ಜನ ಕಳ್ಕೊಂಡು ಕಿತ್ಕೊಂಡು ಒಬ್ಬರಿಗೆ ಬರುತ್ತಷ್ಟೇ, ಎಲ್ರಿಗೂ ಬರೋದಿಲ್ಲ. ಈ ಎಚ್ಚರಿಕೆ. ವೃಷಭ ರಾಶಿ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ಬುಧನ್ ಸಾರದಲ್ಲಿದ್ದು ಬುಧ ಲಾಭದಲ್ಲೇ ಇರೋದ್ರಿಂದ ಲಾಭಕರ. ಟೆಕ್ನಿಕಲ್ ಕೆಲಸ, ಮ್ಯಾನೇಜ್ಮೆಂಟ್ ಕೆಲಸ, ಅಡ್ವೈಸರಿ ಕೆಲಸ, ಇಂಜಿನಿಯರಿಂಗ್ ಕೆಲಸ, ಕನ್ಸಲ್ಟೆನ್ಸಿ ಕೆಲಸಗಳಲ್ಲಿ ವಿಶೇಷ ಅಭಿವೃದ್ಧಿ. ಮಿಥುನ ರಾಶಿ ಕೇಂದ್ರದಲ್ಲಿ ಬುಧ. ಕುಟುಂಬದಲ್ಲೊಂದು ಏನೋ ಒಂದು ಎಳೆದಾಟ ಒಂದುಂಟು. ಸೋದರ, ಸೋದರಿ, ಅಮ್ಮ, ಹೆಂಡತಿ, ಗಂಡ, ಅವರ ಮನೆಯವರು, ಕುಟುಂಬದವರು, ಈ ಥರದೊಂದು ಏನೋ ಒಂದು ತಳಮಳ, ಒದ್ದಾಟ, ಎಳೆದಾಟ. ಜಾಗ್ರತೆ. ಒಂದು ಪುಟ್ಟದಾಗಿ ವಿಷ್ಣು ಸಹಸ್ರನಾಮ ಕೇಳಿ ಮುಂದಕ್ಕೆ ಹೋಗಿ. ದೊಡ್ಡ ಇನ್ವೆಸ್ಟ್ಮೆಂಟ್ಗಳು ಮಾಡ್ಲಿಕ್ಕೆ ಹೋಗೋದು ಬೇಡ. ರಿಯಲ್ ಎಸ್ಟೇಟಲ್ಲಿದ್ದೀರಾ, ಅದರಲ್ಲಿ ಟೆಕ್ನಿಕಲ್ ಕೆಲಸ, ಇಂಜಿನಿಯರಿಂಗ್ ಕೆಲಸ, ಎಲೆಕ್ಟ್ರಿಕಲ್ ಕೆಲಸ, ಎಲೆಕ್ಟ್ರಾನಿಕ್ಸ್ ಕೆಲಸ, ರಿಪೇರ್ ಕೆಲಸ, ಇಂಥದ್ರಲ್ಲಿರೋರಿಗೆ ಒಳ್ಳೆ ಲಾಭಕರ ದಿನ. ಕರ್ಕಾಟಕ ರಾಶಿ ಬುಧನಿಗೂ ನಿಮಗೂ ಆಗೋದಿಲ್ಲ. ಸ್ವಲ್ಪ ಜಾಗ್ರತೆ. ದುಡುಕಬೇಡಿ. ದುಡುಕಿನ ವ್ಯವಹಾರ, ದುಡುಕಿನ ವ್ಯಾಪಾರ, ದುಡುಕಿನ ಮಾತು, ದುಡುಕಿನ ಚಿಂತನೆ, ದಿಢೀರ್ ಲಾಭ. ಟ್ರೇಡಿಂಗ್ ಮಾಡ್ತೀನಿ, ಸ್ಟಾಕ್ ಮಾರ್ಕೆಟ್ ಹೋಗ್ತೀನಿ, ಯಾವುದೋ ಗ್ರೂಪು, ಯಾರೋ ವ್ಯಕ್ತಿ ಏನೋ ಹೇಳ್ದ, ಬೇಡ. ಅತಿಯಾದ ಲಾಭ ಮುಳುಗಿಸುತ್ತೆ, ಎಚ್ಚರಿಕೆ. ಸಿಂಹ ರಾಶಿ ನಿಮ್ಮ ಮಾತೇ ನಿಮಗೆ ಶತ್ರು. ನಿಮ್ಮ ಅತಿಯಾದ ಬುದ್ಧಿವಂತಿಕೆಯೇ ನಿಮಗೆ ಶತ್ರು. ಏನ್ ಮಾಡ್ತೀರ? ತುಂಬಾ ಬುದ್ಧಿವಂತಿಕೆ ನೀವು ಇದ್ದೀರಿ ಸರ್, ಎದುರುಗಡೆ ಅವ್ರು ಇಲ್ವಲ್ಲ. ನೀವು ಪರಿಶ್ರಮ ಪಡೋಕೆ ರೆಡಿ ಇದ್ದೀರಿ, ಅವ್ರು ಮಾಡೋಕೆ ರೆಡಿ ಇಲ್ವಲ್ಲ. ನಿಮ್ಮ ನಾಲೆಜ್ ಕರೆಕ್ಟ್ ಇದೆ, ಅವ್ನು ಇಂಪ್ಲಿಮೆಂಟ್ ಮಾಡೋದಿಲ್ವಲ್ಲ. ಇವತ್ತು ಆ ರೀತಿಯ ಭಾವ. ಜಾಗರೂಕತೆ. ನಿಧಾನ ಹೋಗಿ ಲಿಸ್ಟ್ ಮಾಡ್ಕೊಳ್ಳಿ. ಟಾಪ್ 10 ಲಿಸ್ಟ್ ಇವತ್ತು ಒಂದೊಂದೇ ಕೆಳಗಡೆಯಿಂದ ಮಾಡ್ಕೊಂಡು ಬನ್ನಿ. ತುಂಬಾ ಕಷ್ಟವಾಗಿರೋದು ಆಮೇಲೆ ನೋಡೋಣ. ನಿಧಾನ ಆಗೋದು ಒಂದೊಂದೇ. ಈ ಥರ ಪ್ರಿಯಾರಿಟಿ ಮಾಡ್ಕೊಳ್ಳಿ, ಚೆನ್ನಾಗಿರ್ತೀರಿ. ಕನ್ಯಾ ರಾಶಿ ಕೇಂದ್ರದ ಬುಧ. ವಿಪರೀತ ಆಲೋಚನೆ, ವಿಪರೀತ ಲೆಕ್ಕಾಚಾರ. ಅದರಲ್ಲೂ ಈ ಒಂದು ಬುಧನ್ ಸಾರದಲ್ಲೇ ಇರೋದ್ರಿಂದ ಚಿಕ್ಕ ಪುಟ್ಟ ಹಣಕಾಸು ವ್ಯವಹಾರ, ಚೀಟಿ ವ್ಯವಹಾರ, ಪಟಾಕಿ ಚೀಟಿ, ಲೇವಾದೇವಿ, ಫೈನಾನ್ಸಿಂಗು, ಮನಿ ಲೆಂಡಿಂಗು, ಅದಕ್ಕೆ ಸಂಬಂಧಪಟ್ಟಂಥ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಗಾಡಿಗಳು ಮಾಡಿಸೋದು, ವರ್ಕರ್ಸನ್ನು ಅರೇಂಜ್ ಮಾಡೋದು, ವರ್ಕರ್ಸ್ ಟ್ರೈನ್ ಮಾಡೋದು, ಈ ರೀತಿಯ ವ್ಯವಹಾರ, ಉದ್ಯೋಗ, ಅದ್ಭುತ ಪ್ರಗತಿ. ತುಲಾ ರಾಶಿ ಬುಧ ಚೆನ್ನಾಗೇ ಇದ್ದಾನೆ, ಅವನ ನಕ್ಷತ್ರದಲ್ಲೇ ಇದ್ದಾನೆ. ಮಾತಿಗೆ ಸಂಬಂಧಿತ ವೃತ್ತಿ, ಕಸ್ಟಮರ್ ಸರ್ವಿಸ್, ಅಕೌಂಟಿಂಗ್, ಟೆಲಿಕಾಲಿಂಗ್, ಇದರಲ್ಲಿ ಇರ್ತಕ್ಕಂಥವ್ರು, ಬರವಣಿಗೆ, ಲೇಖನ, ಪುಸ್ತಕ, ಮಾಧ್ಯಮ, ಜ್ಯೋತಿಷ್ಯ, ಫಲಜ್ಯೋತಿಷ್ಯ, ಅದಕ್ಕೆ ಸಂಬಂಧಪಟ್ಟಂತ ಪ್ರವಚನ, ಬರವಣಿಗೆ, ಲೇಖನ, ಮುದ್ರಣ, ಸಂಪಾದಕ, ಮಾಧ್ಯಮ, ಇಂಥದ್ರಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷ ಅನುಬಂಧದ ದಿನ. ವೃಶ್ಚಿಕ ರಾಶಿ ನಿಮಗೂ ಬುಧನಿಗೂ ಆಗೋದಿಲ್ಲ. ಸ್ವಲ್ಪ ನಿಮ್ಮ ಲೆಕ್ಕಾಚಾರ, ಕೆಲಸ, ಕಾರ್ಯ, ಓಡಾಟ, ಏನೋ ತಲೆನೋ, ಏನೋ ಟೆನ್ಷನ್, ಏನೋ ಒದ್ದಾಟವನ್ನು ತಂದಿಡ್ತಕ್ಕಂಥ ಒಂದು ದಿನ ಇವತ್ತು. ಎಚ್ಚರಿಕೆ. ತೀರಾ ತಲೆಗೆ ಹತ್ತಿಸ್ಕೊಂಡಿರ್ತಾನೆ ಗುರುಗಳೇ. ಲಿಪ್ತತೆ, ನಿರ್ಲಿಪ್ತತೆ ಎರಡೂ ಬೇಡ. ಅಟ್ಯಾಚು ಬೇಡ, ಡಿಟ್ಯಾಚು ಬೇಡ. ಅವ್ರು ಇರೋದು ಹಾಗೆ. ಕಮೆಂಟ್ ಬೇಡ. ಇನ್ನೊಬ್ರು ಅವ್ರ ಬಗ್ಗೆ ನಮ್ಮ ಹತ್ರ ಹೇಳಕ್ ಬಂದ ಬೇಡವೇ ಬೇಡ. ನಮಗ್ ಗೊತ್ತಿಲ್ಲ, ಗೊತ್ತಿದೆ, ಎಷ್ಟು ಗೊತ್ತಿದೆ ಅಷ್ಟೇ ಗೊತ್ತಿದೆ. ಅನ್ನ ಮಾಡೋಕ್ ಗೊತ್ತಿದೆ ಅದನ್ನ ಮಾಡಿ, ಬೇರೆ ಮಾಡೋಕ್ ಗೊತ್ತಿಲ್ಲ ಮೊಸರು ಒಂದಷ್ಟು ಹಾಕೊಂಡು ತಿನ್ನಿ. ಅವ್ರು ಯಾರೋ ಪಲಾವ್ ಮಾಡ್ತವ್ರೆ, ಮಾಡೋಕ್ ಹೋಗಿ ಇರೋ ಅನ್ನನೂ ತಿಂದಿದ್ದಕ್ಕಾಗುತ್ತೆ. ಹುಷಾರು.
ಲೆಕ್ಕಾಚಾರ, ವ್ಯವಹಾರ, ಹಣಕಾಸು ಎಳೆದಾಟಗಳುಂಟು, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಕೇಂದ್ರಾಧಿಪತಿ ದೋಷ ಇರೋದ್ರಿಂದ ಕೊಡೋದು ತಗೊಳ್ಳೋದು, ಮಾತುಕತೆ, ಸ್ನೇಹಿತರು, ಆತ್ಮೀಯರು, ಪಾರ್ಟ್ನರ್ಸು, ಪಾಲುದಾರಿಕೆ ಕೊಟ್ಟರೆ ಓಡೋಗ್ತಾರೆ. ಓಡೋಗಿರೋರ ಬಗ್ಗೆ ನೆನೆಸ್ಕೊಂಡು ತಲೆ ಕೆಡಿಸ್ಕೊತೀರಿ. ಕೊಟ್ಟು ನಂಬಿ ಮಾಡಿ ಇವುಗಳಲ್ಲಿ ನೋವು ತಿಂತೀರಿ. ಎಚ್ಚರಿಕೆ. ಕೊಡೋದು ಬೇಡ, ಕೆಡೋದು ಬೇಡ. ಏನಾದರೂ ಅಂದ್ಕೊಳ್ಳಿ ಸರ್, ನಾವ್ಯಾಕೆ ಕೊಟ್ಟು ಕೆಟ್ಟವರಾಗಬೇಕು, ನೋ ಅನ್ನೋದನ್ನ ಕಲೀರಿ ಅಂತಿದ್ದೀನಿ ನಾನು. ಈ ಕಲಿಯುಗಕ್ಕೆ, ಕ್ರೋಧನಾಮ ಸಂವತ್ಸರಕ್ಕೆ ನೋ ಅನ್ನೋದು ಎಷ್ಟು ಕಲಿತೀರೋ ಅಷ್ಟು ಒಳ್ಳೆಯದು. ಅಷ್ಟು ಮಾಡ್ಕೊಳ್ಳಿ, ನೆಮ್ಮದಿ ಆಗಿರ್ತೀರಿ ಎಲ್ಲರೂ. ಮುಖ್ಯವಾಗಿ ಧನಸ್ಸು ಇವತ್ತು. ಮಕರ ರಾಶಿ ಚೆನ್ನಾಗಿದೆ. ನಿಮ್ಮ ಯೋಜನೆ, ಲೆಕ್ಕಾಚಾರ, ವ್ಯವಹಾರ, ವ್ಯಾಪಾರ, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮಣ್ಣಿನ ವ್ಯಾಪಾರ, ಮರಳಿನ ವ್ಯಾಪಾರ, ಸ್ಟೀಲ್ ವ್ಯಾಪಾರ, ಕಡುಗನ ವ್ಯಾಪಾರ, ಆ ಥರದ ಹೈನುಗಾರಿಕೆ ತಗೊಂಡು ಮಾರೋದು, ಕೊಡೋದು, ನೋಡೋದು, ಈ ಥರದ ವ್ಯವಹಾರಗಳಲ್ಲಿ ಇರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಇನ್ನು ಕುಂಭರಾಶಿ ಸ್ವಲ್ಪ ನೋಡಿಕೊಂಡು, ವೃತ್ತಿ ಸ್ಟ್ರೆಸ್ಸು, ಓಡಾಟ ಸ್ಟ್ರೆಸ್ಸು, ಕೆಲಸ ಕಾರ್ಯ ಒಂಥರ. ಬುಧ ಏನು ಗೊತ್ತರ ಗಲಿಬಿಲಿ. ಅವನ ಜೊತೆಲಿ ಬೇರೆ ಕುಜ, ಅವನ ಜೊತೆಲಿ ಬೇರೆ ರಾಹು. ಇವರು ಮೂವರು ಚೋರ್ಗುರು ಚಂಡಾಳ ಶಿಷ್ಯರುಗಳು ಸೇರ್ಕೊಂಡಿದ್ದಾರೆ. ಎಲ್ಲಿ? ನಿಮ್ಮ ಬುದ್ಧಿಸ್ಥಾನ, ಜ್ಞಾನಸ್ಥಾನ, ಅರ್ನಿಂಗ್ ಸ್ಥಾನ. ಇದು ತಲೆ ಕೆಡಿಸ್ತಕ್ಕಂಥದ್ದು ಸ್ವಲ್ಪ ಇರುತ್ತೆ. ನೋಡಿಕೊಂಡು ವಿಪರೀತ ಪ್ರೆಷರ್ ಅನ್ನಿಸಿದ್ರು ಮೈಂಟೈನ್ ಮಾಡ್ಕೊಂಡು ಹೋಗ್ತೀರಿ. ಚೆನ್ನಾಗಿದೆ, ಅದ್ಭುತವಾಗಿದೆ. ಎಷ್ಟು ಸ್ಟ್ರೆಸ್ ಇರುತ್ತೋ ಅಷ್ಟೇ ಇರುತ್ತೆ. ಸ್ವಲ್ಪ ದಣಿತೀರಿ ಅಷ್ಟೇ. ಚೆನ್ನಾಗಿ ಮೊಳಕೆ ಕಾಳು ತಿನ್ನಿ. ಓವರ್ ಹೀಟ್ ಆಗುತ್ತೆ, ಪಿತ್ತ ಆಗುತ್ತೆ. ಸ್ವಲ್ಪ ಹರಳೆಣ್ಣೆ ಹಚ್ಕೊಳ್ಳಿ, ಹೊಕ್ಕಳಿಗೆ ಹಚ್ಕೊಳ್ಳಿ, ಜನನಾಂಗಗಳಿಗೆ ಹಚ್ಕೊಳ್ಳಿ. ಒಂದು ಸ್ಪೂನ್ ಬೆಳಿಗ್ಗೆ ಎದ್ದು ಹರಳೆಣ್ಣೆ ಸೇವಿಸ್ತಕ್ಕಂಥದ್ದು ಮಾಡಿ. ಇಲ್ಲ ಬೆಂಡೆಕಾಯಿ ಕಟ್ ಮಾಡಿಬಿಟ್ಟು ನೀರಲ್ಲಿ ನೆನೆಸಿಟ್ಬಿಟ್ಟು ಆ ಲೋಳೆ ರಸವನ್ನು ಒಂದು 6 ಗಂಟೆ 8 ಗಂಟೆ ನಂತರ ಸೇವಿಸ್ತಾ ಬರ್ತಕ್ಕಂಥದ್ದು ಕುಂಭರಾಶಿಯವರು ಮುಖ್ಯವಾಗಿ ಮಾಡಿ. ಹೊಟ್ಟೆಲಿ ಒಂದು ಸಮಸ್ಯೆ, ತಲೆಲೂ ಒಂದು ಸಮಸ್ಯೆ ಇದೆ. ಎಚ್ಚರಿಕೆ. ಇನ್ನು ಮೀನರಾಶಿ ವಿಶೇಷವಾಗಿ ಬುಧ ಒಂಥರ ಕೂತಿದ್ದಾನೆ. ನೋಡಿಕೊಂಡು ನಾನಾ ಐಡಿಯಾಗಳು, 4 ಐಡಿಯಾ, 4 ವ್ಯಾಪಾರ, 4 ಕೆಲಸ, 4 ಚಿಂತನೆ, 4 ಇನ್ವೆಸ್ಟ್ಮೆಂಟು. ನೋ 4 ಐಡಿಯಾ ಕೊಡ್ತಿದ್ದಾನೆ ಅಂದರೆ ಬುದ್ಧಿ ಕೆಟ್ಟಿದೆ ಅಂತ. 4 ಜನರ ಹತ್ರ ಓಡೋಗ್ತಿದ್ದೀರಿ, ಗಾಬರಿ ಪಡ್ತಿದ್ದೀರಿ. ಈ ಕೋರ್ಸ್ ಮಾಡೋಣ, ಆ ಕೋರ್ಸ್ ಮಾಡೋಣ, ಗ್ಯಾರಂಟಿ. ಈಗಿನ ವಿದ್ಯಾರ್ಥಿಗಳಿಗೆ ಗುರು ಬೇರೆ. ಬುಧ ಬಂದು ಮೇಷರಾಶಿಗೆ ಬರೋವರೆಗೂ ಸ್ವಲ್ಪ ಹುಷಾರೇ ಮಕ್ಕಳ. ಡಿಸಿಷನ್ ಮಾಡ್ಲಿಕ್ಕೆ ಎಲ್ರಿಗೂ ಕಷ್ಟ. ತುಂಬ ಜನ ಕಮೆಂಟ್ ಮಾಡ್ತೀರಿ ನೋಡಿ, ಗುರುಗಳೇ ಕಂಪ್ಯೂಟರ್ ಸೈನ್ಸ್ ತಗೊಳ್ಳೋದ, ಇಂಜಿನಿಯರ್ ತಗೊಳ್ಳೋದ, ಡೇಟಾ ಸೈನ್ಸ್ ತಗೊಳ್ಳೋದ, ಸಿವಿಲ್ಸ್ ತಗೊಳ್ಳೋದ, ಏರ್ಲೈನ್ಸ್ ತಗೊಳ್ಳೋದ, ಏರ್ ಫೋರ್ಸ್ ತಗೊಳ್ಳೋದ, ಮಿಲಿಟರಿ ತಗೊಳ್ಳೋದ, ಮ್ಯಾನೇಜ್ಮೆಂಟ್ ತಗೊಳ್ಳೋದ. ಬುಧ ಕೂತು ಬಿಟ್ಟಿದ್ದಾನೆ ರಾಹು ಕುಜನ್ ಜೊತೆ. ವಿದ್ಯಾಕಾರಕ, ವಾಣಿಕಾರಕ, ಸರಸ್ವತಿ ಕಾರಕನೇ ನೀಚನಾಗಿ ಕುಜನ್ ಜೊತೆ ತಲೆ ಕೆಡಿಸೋ ರಾಹು ಜೊತೆ ಬೇರೆ ಕುಳಿತುಕೊಂಡು ತಯ್ಯ ತಕ್ಕ ಅಂತ ಆಡ್ತಿದ್ದಾನೆ. ಗ್ಯಾರಂಟಿ ಮಕ್ಕಳು ಕನ್ಫ್ಯೂಷನು, ನೀವು ಕನ್ಫ್ಯೂಷನು, ತಟಸ್ಥರಾಗಿರ್ಬೇಡಿ. ಅದ್ರ ಮೇಲೆ ಈ ಕಾಲೇಜುಗಳವರು ಬೇಗ ಬಂದು ಎಕ್ಸಾಮ್ ಬರೀರಿ, ಇನ್ನೊಂದು ಬರೀ, ಅದು ಇದ್ದು. ಆ CET ಎಕ್ಸಾಮ್ನಲ್ಲೂ ಕೂಡ ನೋಡಿ ಒಂದು 20-25 ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಬಂದಿತ್ತು ಅಂತ. ಅದ್ರ ಬಗ್ಗೆನೂ ಇನ್ನೂ ಏನೂ ಮಾತುಕತೆನೇ ನಡೆದಿಲ್ಲ. ಮಕ್ಕಳಿಗೆ ಮಾರ್ಕ್ಸ್ ಹಾಕಿ ಕೊಡೋದಾ, ಇಲ್ಲ ಅದನ್ನ ಮಾರ್ಕ್ಸನ್ನೇ ಅದನ್ನ ಕನ್ಸಿಡರ್ ಮಾಡದೆ ಇಡೋದಾ, ಏನೂ ಹೇಳ್ತಿಲ್ಲ. ಮಕ್ಕಳು ಗಲಿಬಿಲಿ ಹಿಂಗೆ ಕೂತಿದ್ದಾರೆ ಪಾಪ. ತಂದೆ ತಾಯಿನೂ ಯಾವ ಕಾಲೇಜಿಗೆ ಸೇರಿಸೋದು, ಯಾವ ಕೋರ್ಸಿಗೆ ಸೇರಿಸೋದು, ಏನು ಮಾಡಿಸೋದು. ಇಂಜಿನಿಯರಿಂಗ್ ನೋಡಿದ್ರೆ ಮುಳುಗೋಯ್ತಂತೆ. ಇನ್ನು ಏನು ಮಾಡಿಸೋಣ? ಕಂಪ್ಯೂಟರ್ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬಂದು ತಿಂದಾಗ್ತಿದೆಯಂತೆ. ಎಲ್ಲ ಒಂಥರ ಗಲಿಬಿಲಿಯ. ಮೀನರಾಶಿಗೆ ಇವತ್ತು ಅದೇ ರೀತಿಯ ಇರುತ್ತೆ. ಕಲಸ್ ಮಲೋಗರ. ಸುಮ್ಮನಿರಿ, ದುಡುಕ್ಬೇಡಿ. ಎಷ್ಟು ನಿಧಾನವಾಗಿ ಇವತ್ತಿರ್ತೀರೋ ಅಷ್ಟು ಒಳ್ಳೆಯದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.